ಈ ಸಭೆಯನ್ನು ಸಂಘಟಿಸಿರುವಂತಹ ಎಲ್ಲ ಸಂಘಟಕರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಬಂಧುಗಳು. ಇದು ಫ್ರೈಡಿಯನ್ ಸಿಂಪಲ್. ಆ್ಯಕ್ಚುಲಿ ಫಸ್ಟ್ ಕರೆದಾಗಲೇ ನಾನು ಇದು ಪಡಿರಾಜನೇ ಕರಿಬೋದಾಗಿತ್ತಲ್ಲ ಅಂತ ಆ್ಯಕ್ಚುಲಿ ಇದ್ದಾರೆ. ಆದರೂ ಕೂಡ ಹೊರಗಡೆಯಿಂದ ಬಂದರೆ ಇನ್ನೊಂಥರ ಮಾತು ಕೇಳಬೇಕು ಅದಕ್ಕಾಗಿ ಕರೆದಿದ್ದಾರೆ. ಭಾಳಷ್ಟು ವಿಷಯಗಳನ್ನ ನೀವೆಲ್ಲರೂ ಕೂಡ ಈಗಾಗಲೇ ಪತ್ರಿಕೆಗಳಲ್ಲಿ ಓದಿ ಅರ್ಥ ಮಾಡ್ಕೊಂಡಿರ್ತೀವಿ. ಅದನ್ನೊಂದು ಚೌಕಟ್ಟಿನಲ್ಲಿ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾತ್ರ ನಾನು ಮಾಡ್ತೀನಿ. ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಇದ್ರಿಸ್ ಗೌಡೆಯವರು ಬಹಳ ಮುಖ್ಯವಾಗಿ ಇವತ್ತಿನ ಸಂದರ್ಭವನ್ನು ಪರೀಕ್ಷೆ, ಅಗ್ನಿ ಪರೀಕ್ಷೆ ಅನ್ನೋ ಅರ್ಥದಲ್ಲಿ ನಮ್ಮ ಮುಂದೆ ಇಟ್ಟು ಸ್ನೇಹಿತರು ಪೀರ್ ಭಾಷಾ ಅಂತ ಒಬ್ಬರು ಸ್ನೇಹಿತರು ಕವಿ, ಅವರು ಕೂಡ ಇವತ್ತು ಮುಸ್ಲಿಂ ಸಮುದಾಯದ ಪರಿಸ್ಥಿತಿ ರಾಮಾಯಣದಲ್ಲಿ ಸೀತೆಯ ಪರಿಸ್ಥಿತಿ ಥರ ಇದೆ ಅಂತೇಳಿ ಕವನ ಬರೆದಿದೆ. ಸೀತೆ ನಿನ್ನ ಥರ ನಾನು ಸದಾ ಶಂಕಿತೆ ಅಂತ. ಈ ದೇಶದಲ್ಲಿ ಸದಾ ಅಲ್ಪಸಂಖ್ಯಾತರು ಅನುಮಾನಕ್ಕೆ ಗುರಿಯಾಗ್ತಾರೆ. ಅವರು ದೇಶಭಕ್ತಿಯನ್ನ ಮತ್ತು ಅವರ ನಾಗರಿಕತ್ವವನ್ನು ಸಾಬೀತು ಮಾಡ್ಕೋಬೇಕು. ದಲಿತರು, ಮಹಿಳೆಯರು ಅವಮಾನಕ್ಕೆ ಅನುಮಾನಕ್ಕೆ ಗುರಿಯಾಗ್ತಾರೆ, ಅವರು ಸಾಬೀತು ಮಾಡ್ಕೊಳ್ಬೇಕು. ಏನು ಸಂವಿಧಾನ ಈ ದೇಶ ಎಲ್ಲರಿಗೂ ಸೇರಿದ್ದು ಅಂತ ಹೇಳೋದು, ಶತಾಯ ನಿಮ್ಮೆಲ್ಲರಿಗೂ ಸೇರಿದ್ದಲ್ಲ, ಇದು ಈ ದೇಶದ ಕುಲೀನ ಜನರು ಅಂತ ಕರೆಯಲ್ಪಡುವ ಮೇಲ್ಜಾತಿ ಮತ್ತು ಮೇಲ್ವರ್ಗದ ಜನರಿಗೆ ಮಾತ್ರ ಸೇರಿದ್ದು ಅನ್ನುವ ಪ್ರಯತ್ನ ಮೊದಲಿಂದ ಕೂಡ ನಡೀತಾ ಇದೆ. ಆ ಹಲವಾರು ಅಗ್ನಿ ಪರೀಕ್ಷೆಗಳ ಭಾಗವಾಗಿ ಇಂದು ಈ ಹೊಸ ಅಗ್ನಿ ಪರೀಕ್ಷೆ ಕೂಡ ಬಂದಿದೆ. ಮುಸ್ಲಿಂ ಸಮುದಾಯದ ಎದುರು ಈ SIR ವಿಷಯ ಮಾತಾಡಬೇಕಾರೆಲ್ಲ ನನಗೆ ಮೊಹಮ್ಮದ್ ಫರಾಜ್ ಅವರ ಆ ಕವನ ಜ್ಞಾಪಕಕ್ಕೆ ಬರುತ್ತೆ. NRC ಸಭೆಗಳಿಗೆ ಹೋದಾಗಲೂ ಕೂಡ ಬಹಳ ನೋವಿಂದಲೇ ಆ ಒಂದು ಉರ್ದು ಕವನ 2 ಸಾಲ ಹೇಳ್ತೀನಿ. जब गुलिस्तान को लहू की जरूरत पड़ी, जब गुलिस्तान को लहू की जरूरत पड़ी, सबसे पहले हमारा ही गर्दन कटी, सबसे पहले हमारा ही गर्दन कटी, फिर भी कहते हैं अहले चमन, ये चमन हमारी है तुम्हारी नहीं. ಈ ದೇಶಕ್ಕೆ, ಈ ದೇಶದ ತೋಟಕ್ಕೆ ರಕ್ತದ ಬಲಿ ಬೇಕು ಅಂದಾಗ ಮೊದಲು ನಮ್ಮ ಕತ್ತು ಕತ್ತರಿಸಿ ನೆತ್ತರ ಹೊಳೆ ಹರಿಸಿದವರು ನಾವು. ಆದರೂ ಕೂಡ ಈ ತೋಟದ ಮಾಲಿ ಹೇಳ್ತಾನೆ, ಈ ತೋಟ ನಂದು, ನಿನಗೆ ಸೇರಿದ್ದಲ್ಲ ಅಂತ. ಸ್ವಾತಂತ್ರ್ಯದ ಹೋರಾಟದ ಉದ್ದಕ್ಕೂ ಕೂಡ ಒಂದೇ ಮಾತ್ರ ಅಲ್ಲಾಹು ಅಕ್ಬರ್ ಎಂದು ಒಟ್ಟೊಟ್ಟಿಗೆ ನಡೆಸಿ ರಾಮ್ ಪ್ರಸಾದ್ ಬಿಸ್ಮುಲ್ಲಾ, ಅಷ್ಫಾಕುಲ್ಲಾ ಖಾನ್ ಇವರೆಲ್ಲ ಒಟ್ಟಿಗೆ ಸೇರಿ ನಡೆಸಿದಂಥ ಹೋರಾಟ. ಅವೆಲ್ಲವೂ ಸೇರಿ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿದ್ದೀವಿ. ಸ್ವಾತಂತ್ರ್ಯದ ಒಳಗೂ ಕೂಡ ಈ ದೇಶದ ನಿಜವಾದ ಹಕ್ಕುದಾರರು ಮೇಲ್ಜಾತಿ ಬ್ರಾಹ್ಮಣರು, ಪುರುಷರು ಮಾತ್ರ ಆಗಿರಬೇಕು. ಮಹಿಳೆಯರಿಗೆ, ಕೂಲಿಕಾರರಿಗೆ, ಅಶಿಕ್ಷಿತರಿಗೆ, ಅವಿದ್ಯಾವಂತರಿಗೆ, ಸಾಕ್ಷರರಿಗೆ ಓಟಿನ ಹಕ್ಕಿರಬಾರ್ದು ಇತ್ತು ಸ್ವಾತಂತ್ರ್ಯ ಹೋರಾಟ. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಗಬೇಕಾದ್ರೆ ಈ ದೇಶ ಯಾರಿಗೆ ಸೇರಿತ್ತು ಅನ್ನೋ ಪ್ರಶ್ನೆ ಬಂದಾಗ ಈ ದೇಶ ಎಲ್ಲರಿಗೂ ಸೇರಿತ್ತು. ನೀವು ಬ್ರಾಹ್ಮಣ ಆಗಿರಿ, ದಲಿತ ಆಗಿರಿ, ಹಿಂದೂ ಆಗಿರಿ, ಮುಸ್ಲಿಂ ಆಗಿರಿ, ಕ್ರಿಶ್ಚಿಯನ್ ಆಗಿರಿ, ಉತ್ತರ ಪ್ರದೇಶದಲ್ಲಿ ಹುಟ್ಟಿರ್ರಿ, ಕರ್ನಾಟಕದಲ್ಲಿ ಹುಟ್ಟಿರ್ರಿ, ಹಿಂದಿ ಮಾತಾಡಿ, ಉರ್ದು ಮಾತಾಡಿ, ಬ್ಯಾರೆ ಮಾತಾಡಿ, ಈ ದೇಶದಲ್ಲಿ ಹುಟ್ಟಿದರೆ ನೀವೆಲ್ಲರೂ ನಾಗರಿಕರು. ಈ ದೇಶದ ನಾಗರಿಕರಿರುವ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಸಮಾನವಾದಂಥ ಮತದಾನದ ಹಕ್ಕಿದೆ. ಯಾತಕ್ಕೆ ಪ್ರಜಾತಂತ್ರ ಆ ಕಾರಣಕ್ಕೆ ಮತದಾನ ಇವೆರಡು ಮುಖ್ಯ ಆಗುತ್ತೆ ಅಂದರೆ, ಅಂಬೇಡ್ಕರ್ ಅವರ ಕನಸಿನಲ್ಲಿ ಈ ದೇಶದ ಬಹುಪಾಲು ಜನ ಬಡವರು. ಬಹುಪಾಲು ಬಡವರಿಗೆ ಓಟಿನ ಹಕ್ಕು ಕೊಟ್ಟರೆ ಬಡವರ ಪರವಾದ ರಾಜ್ಯ ಬರುತ್ತೆ ಅನ್ನೋ ಒಂದು ತಿಳುವಳಿಕೆ. ಯಾಕಂದ್ರೆ ಬಡವರಿಗೂ ಒಂದೇ ಓಟು, ಶ್ರೀಮಂತರಿಗೂ ಒಂದೇ ಓಟು ಸಂವಿಧಾನದ ಸ್ಕೀಮ್ ಪ್ರಕಾರ. ಹೀಗಾಗಿ ಮಹಿಳೆಯರಿಗೆ, ದಲಿತರಿಗೆ, ಪುರುಷರಿಗೆ ಎಲ್ಲರಿಗೂ ಸಮಾನವಾದಂಥ ಓಟಿನ ಹಕ್ಕಿರುವ ಒಂದು ಪ್ರಜಾತಂತ್ರದ ಪರಿಕಲ್ಪನೆ ನಮ್ಮ ದೇಶದ ಸಂವಿಧಾನದಲ್ಲಿ ಪ್ರಾರಂಭದಿಂದಲೇ ಬಂತು. ಯಾರು ಓಟ್ ಹಾಕಕ್ಕೆ ಅರ್ಹರು? 18 ವರ್ಷ ತುಂಬಿದ ಈ ದೇಶದ ನಾಗರಿಕರೆಲ್ಲರೂ ಕೂಡ ಓಟ್ ಹಾಕುವುದಕ್ಕೆ ಅರ್ಹರು. ಹ್ಯಾಕ್ ಓಟ್ ಹಾಕಬೇಕು? ಸಂವಿಧಾನದ ಆರ್ಟಿಕಲ್ 324ರಿಂದ 328 ತನಕ ಇರುವಂತಹ ಕಲಮುಗಳ ಪ್ರಕಾರ ಚುನಾವಣಾ ಆಯೋಗ ಅಂತ ಒಂದು ಸ್ಥಾಪನೆ ಆಗುತ್ತೆ. ಸಂವಿಧಾನದ ಪ್ರಕಾರವೇ ಸ್ಥಾಪನೆ ಆಗುತ್ತೆ. ಆ ಚುನಾವಣಾ ಆಯೋಗ ಮತಪಟ್ಟಿಯನ್ನು ತಯಾರು ಮಾಡುವುದು, ಮತದಾನಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಕಲ್ಪಿಸಿಕೊಡುವುದು, ಸಮಾನವಾದಂಥ ಭೂಮಿಕೆಯನ್ನು ಸೃಷ್ಟಿ ಮಾಡುವುದು, ಇವೆಲ್ಲವೂ ಕೂಡ ಚುನಾವಣಾ ಆಯೋಗದ ಕರ್ತವ್ಯ. ಚುನಾವಣಾ ಆಯೋಗದ ಪ್ರಮುಖ ಕರ್ತವ್ಯಗಳಲ್ಲಿ ಒಂದೇನಪ್ಪ ಅಂದರೆ 18 ವರ್ಷ ತುಂಬಿದ ಪ್ರತಿಯೊಬ್ಬರನ್ನು ಒಳಗೊಳ್ಳುವುದು, ಹೊರಗಿಡುವುದಲ್ಲ, ಪ್ರತಿಯೊಬ್ಬರನ್ನು ಒಳಗೊಳ್ಳುವುದು. ಈ ಕಾರಣಕ್ಕಾಗಿ ಎಂಥ ಪ್ರಯಾಸ ಮಾಡಿದ್ರು ಹಿಂದ್ಗಡೆ. ನಮ್ಮ ದೇಶದಲ್ಲಿ ಮೊದಲನೇ ಚುನಾವಣೆ ನಡೆದಿದ್ದು 1951ರಲ್ಲಿ. 1951ರ ಅಕ್ಟೋಬರ್ನಿಂದ 1952ರ ಫೆಬ್ರವರಿ ತನಕ 66 ಹಂತಗಳಲ್ಲಿ ನಡೆಯುತ್ತೆ ಚುನಾವಣೆ. ಆ ಚುನಾವಣೆ ನಡೆಯುವುದಕ್ಕೆ ಮುಂಚೆ ಸಂವಿಧಾನ ರಚನೆ ಮಾಡಿದ ತಕ್ಷಣ ನಾವು ರೂಪಿಸಿಕೊಂಡಿದ್ದು 1950ರ ಪೀಪಲ್ಸ್ ರೆಪ್ರೆಸೆಂಟೇಷನ್ ಪ್ರಜಾಪ್ರಭುತ್ವ
ಆ ಪ್ರಜಾಪ್ರತಿನಿಧಿ ಕಾಯ್ದೆಯ ಅಡಿ ಆಗಿನ ಚುನಾವಣಾ ಆಯುಕ್ತರು ಸುಕೋಮಲ್ ಸೇನ್ ಅಂತ ಅವರ ನೇತೃತ್ವದಲ್ಲಿ ಆಗ ಒಂದು ಅಂದಾಜಿಟ್ಕೊಳ್ಳಿ, ನಾನು ಮಾತಾಡ್ತಿರೋ 1950ರ ಕಾಲಘಟ್ಟದಲ್ಲಿ 30 ಕೋಟಿ ಅವರ ಭಾರತದ ಜನಸಂಖ್ಯೆ, ಸುಮಾರು 22 ಕೋಟಿ ಜನ ಅರ್ಹ ಮತದಾರರು, ಅದರಲ್ಲಿ 18 ಕೋಟಿ ಜನ ಅನಕ್ಷರಸ್ಥರು. ಇಂಥ ಪ್ರತಿಯೊಬ್ಬ ಅನಕ್ಷರಸ್ಥರು ಅವರು ಎಲ್ಲಿದ್ದಾರೋ ಅಲ್ಲಿ ಹೋಗಿ, ಅವಾಗ ರಸ್ತೆ ಇಲ್ಲ, ಕಾಡುಗಳು, ದ್ವೀಪಗಳು, ಮರಳುಗಾಡುಗಳು, ಕುಗ್ರಾಮಗಳು, ಅಲ್ಲಿ ಪ್ರತಿಯೊಬ್ಬರ ಹತ್ರನೂ ಹೋಗಿ 18 ವರ್ಷ ತುಂಬಿದ ಪ್ರತಿಯೊಬ್ಬರನ್ನೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟು ಬರುವ ಜವಾಬ್ದಾರಿ ಚುನಾವಣಾ ಆಯೋಗ ಹೊತ್ತುಕೊಂಡಿದ್ದು. ಆ ರೀತಿ ಯಶಸ್ವಿ ಚುನಾವಣೆ ನಮ್ಮಲ್ಲಿರುತ್ತೆ. ಅಂದರೆ ಇಟಿಕೆಯಾಗಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ದೇಶದ ಪ್ರಜಾತಂತ್ರ ನಿಂತಿರುವುದೇ ಈ ದೇಶದಲ್ಲಿ ಹುಟ್ಟಿರುವ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಸಮಾನವಾಗಿ ಕೊಡುವುದರ ಮೇಲೆ ನಮ್ಮ ಪ್ರಜಾತಂತ್ರ ನಿಂತಿದೆ. ಇದರಲ್ಲಿ ಎರಡು ವಿಷಯ ಇದೆ. 18 ವರ್ಷ ತುಂಬಿರಬೇಕು ಮತ್ತು ಈ ದೇಶದ ನಾಗರಿಕರು. ಯಾರು ಈ ದೇಶದ ನಾಗರಿಕರು? ಇದು ಕೂಡ ನಮ್ಮ ದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಸಂವಿಧಾನ ಸಭೆ ನಡೀಬೇಕಾದ್ರೆ ಸ್ಪಷ್ಟವಾದ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಗಳನ್ನು ಅನುಸರಿಸ್ತಾರೆ. ಕೆಲವು ದೇಶಗಳಲ್ಲಿ ಒಂದು ಧರ್ಮಕ್ಕೆ ಸೇರಿದವರು ಮಾತ್ರ ಈ ದೇಶದ ನಾಗರಿಕರು, ಒಂದು ಭಾಷೆಯನ್ನು ಆಡುವವರು ಮಾತ್ರ ಒಂದು ದೇಶದ ನಾಗರಿಕರು, ಒಂದು ಜನಾಂಗಕ್ಕೆ ಸೇರಿದವರು ಮಾತ್ರ ಈ ದೇಶದ ನಾಗರಿಕರು. ಅದರ ಬೇರೆ ಬೇರೆ ದೇಶಗಳಿದೆ. ಆದರೆ ನಮ್ಮ ದೇಶವೂ ಒಳಗೊಂಡಂತೆ ಪ್ರಗತಿಪರವಾದಂಥ ಪ್ರಜಾತಂತ್ರ ದೇಶಗಳಲ್ಲಿ ನನ್ನ ಹುಟ್ಟು ಒಂದು ಕಾರಣವೇ ಅಲ್ಲ. ನನ್ನ ನಾಗರಿಕ ಆಗೋದು, ನಾನು ಯಾವ ಜಾತಿನಲ್ಲೇ ಹುಟ್ಟಿದ್ರು, ಯಾವ ಧರ್ಮದಲ್ಲೇ ಹುಟ್ಟಿದ್ರು, ಯಾವ ಭಾಷೆ ಮಾತಾಡಿದ್ರು, ಈ ದೇಶದಲ್ಲಿ ಹುಟ್ಟಿದ್ದೀನಿ ಅನ್ನೋದು ಸಾಕು, ನಾನು ಈ ದೇಶದ ನಾಗರಿಕ. ಇದು ನಮ್ಮ ದೇಶದ ಸಂವಿಧಾನ ಬಗೆಹರಿಸಿಕೊಳ್ತಾರೆ. ಹೀಗಾಗಿ ಈ ದೇಶದಲ್ಲಿ ಇದ್ದ ಪ್ರತಿಯೊಬ್ಬರನ್ನೂ ಕೂಡ 1950ರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳುತ್ತೆ. 1960ರಲ್ಲಿ ಮತಪಟ್ಟಿ ಪರಿಷ್ಕರಣಾ ನಿಯಮ ಅಂತ ಒಂದು ರೂಪಿಸ್ತು. ಅಂದರೆ ಈ FIR ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮತಪಟ್ಟಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾರ್ಯಾರು ಈ ದೇಶದ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮತದಾರರು ಅಂತ ತೀರ್ಮಾನ ಮಾಡಬೇಕು ಅಂದ್ರೆ ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರು 18 ವರ್ಷ ದಾಟಿರಬೇಕಷ್ಟೇ. ಅಥವಾ ಯಾವುದಾದ್ರೂ ನ್ಯಾಯಾಲಯ ಅವನಿಗೆ ಮತದಾನ ಇಲ್ಲ ಅಂತ ನಿರಾಕರಿಸಿಲ್ಲ ಅಂತಂದ್ರೆ ಅವರೆಲ್ಲರೂ ಮತದಾರರೇ. ಅವ್ರದ್ದೊಂದು ಪಟ್ಟಿಯನ್ನು ಮಾಡಬೇಕು. ಈ ಪಟ್ಟಿಯನ್ನು ಮಾಡಬೇಕಾದ್ರೆ ಚುನಾವಣಾ ಆಯೋಗ ಏನ್ ಮಾಡಬೇಕು? ನಮ್ಮ ಮನೆಗಳಿಗೆ ಬರಬೇಕು. ಮನೆಗಳಲ್ಲಿ 18 ವರ್ಷ ತುಂಬಿದವರು ಎಲ್ಲರೂ ಪಟ್ಟಿನಲ್ಲಿ ಇದ್ದಾರ ಅಂತ ನೋಡಬೇಕು. ಯಾಕಂದ್ರೆ 1950ರಲ್ಲಿ ಮೊದಲನೇ ಪಟ್ಟಿ ತಯಾರಾಗಿದೆ. ಇದರಲ್ಲಿ ನೀವು ಗಮನಿಸಬೇಕಾಗಿರೋದೇನು? SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಇದೆ, ಪ್ರಿಪರೇಷನ್ ಅಂತ ಇದೆ. ರಿವಿಷನ್ ಅಂದ್ರೆ ಏನು? ಈಗಾಗಲೇ ಸಿದ್ಧಪಡಿಸಿದ ಪಟ್ಟಿಗೆ ಕೂಡಿಸ್ತೀವಿ ಅಥವಾ ಕಿತ್ತಾಕ್ತೀವಿ, ಹೊಸದಾಗಿ ಪಟ್ಟಿ ಮಾಡೋದು. ಇದು ತುಂಬಾ ಮುಖ್ಯವಾದ. ಹೊಸದಾಗಿ ಪಟ್ಟಿ ಮಾಡೋದಿಲ್ಲ. ಹೊಸದಾಗಿ ಪಟ್ಟಿ ನಾವು 1950ರಲ್ಲಿ ಮಾಡಿದ್ವಿ. 50ರಲ್ಲಿ ಮಾಡಾದ ನಂತರ 1960ರ ನಿಯಮಗಳ ಪ್ರಕಾರ ಚುನಾವಣಾ ಆಯೋಗದ ಅಧಿಕಾರಿಗಳು ನಮ್ಮ ಮನೆಗಳಿಗೆ ಬಂದು 18 ವರ್ಷ ಹೊಸದಾಗಿ ತುಂಬಿದವರು 1952ರಲ್ಲಿ 10 ವರ್ಷ ಇರೋರು 1960 ವರ್ಷದಲ್ಲಿ 20 ವರ್ಷ ಆಯಿತು, 18 ವರ್ಷ ಆಯಿತು. 18 ವರ್ಷ ತುಂಬಿದವ್ರನ್ನ ಸೇರಿಸ್ಕೋಬೇಕು. ಎರಡು ಚುನಾವಣೆಗಳ ನಡುವೆ ಯಾರಾದ್ರೂ ತೀರೋಗಿದ್ರೆ ಅವರ ಹೆಸರನ್ನ ಕಿತ್ತಾಕ್ಬೇಕು. ಅಥವಾ ನಾನು ಬೆಂಗಳೂರು ಬಿಟ್ಟು ಉಡುಪಿಗೆ ಬಂದಿದ್ದೀನಿ ಅಂತಂದ್ರೆ ಉಡುಪಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೊಸದಾಗಿ ನನ್ನ ಹೆಸರು ಸೇರಿಸ್ಕೊಂಡು ಬೆಂಗಳೂರು ಪಟ್ಟಿನಲ್ಲಿ ಕಿತ್ತಾಕ್ಬೇಕು. ಇದಿಷ್ಟೇ ಚುನಾವಣಾ ಆಯೋಗ ಮಾಡಬೇಕಾಗುತ್ತೆ. ಪರಿಷ್ಕರಣೆ, ರಿವಿಷನ್ ಅಂದ್ರೆ ಅಷ್ಟೇ. ರಿವಿಷನ್ ಅಂದ್ರೆ ಈಗಾಗಲೇ ಇರುವ ಪಟ್ಟಿ, ಆ ಇರುವ ಪಟ್ಟಿಗೆ ಕೂಡುವುದು, ಕಳೆಯುವುದು, ಹೊಸ ಕಾನ್ಸ್ಟಿಟ್ಯೂನ್ಸಿ ಇದ್ರೆ ಅದಕ್ಕೆ ಕಳಿಸಿಕೊಡುವುದು. ಇದಿಷ್ಟೇ ಚುನಾವಣಾ ಆಯೋಗ ಮಾಡಬೇಕಾಗುತ್ತೆ. ಇದನ್ನು ನಾವು ಯಾರು ವಿರೋಧಿಸ್ತೀವಿ? ಮೊದಲನೇ ವಿಷಯ, ಇದನ್ನು ನಾವು ಯಾರು ವಿರೋಧಿಸ್ತೀವಿ? ಸಾಮಾನ್ಯವಾಗಿ 1960ರ ಮತಪಟ್ಟಿ ಪರಿಷ್ಕರಣಾ ನಿಯಮದ ಪ್ರಕಾರ ಪ್ರಧಾನವಾಗಿ 2 ಥರ ರಿವಿಷನ್ ಇದೆ. ಒಂದು ಸಮ್ಮರಿ ರಿವಿಷನ್ ಅಂತ ಕರೀತಾರೆ, ಇನ್ನೊಂದು ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಾರೆ. ಸಮ್ಮರಿ ರಿವಿಷನ್ ಅಂತಂದ್ರೆ 2 ಚುನಾವಣೆಗಳ ಮಧ್ಯೆ ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 8 ಅಂತಿರುತ್ತೆ. ನಿಮ್ಮ ಪ್ರಶ್ನೆಗಳಿದ್ರೆ ನಾನು ಅದ್ರ ಬಗ್ಗೆ ಉತ್ತರಿಸ್ತೀನಿ. ಇದನ್ನ ಆಧರಿಸಿ ಹೊಸ ಮತದಾರರು ಸೇರ್ಕೊಳ್ಳೋದು, ಯಾರಾದ್ರೂ ಕೂಡ ಇವನು ಮತದಾರರ ಪಟ್ಟಿ ಅರ್ಹ ಅಲ್ಲ ಅಂತ ಆಕ್ಷೇಪಣೆ ಸಲ್ಲಿಸಿದ್ರೆ ಫಾರ್ಮ್ ನಂಬರ್ 7 ಪ್ರಕಾರ ಅದನ್ನು ಪರಿಶೀಲಿಸುವುದು, ಫಾರ್ಮ್ ನಂಬರ್ 8 ಅಂತಂದ್ರೆ ಕಾನ್ಸ್ಟಿಟ್ಯೂನ್ಸಿ ಬದಲಾಯಿಸಿದ್ರೆ ಕೊಡುವಂತ. ಇದನ್ನ ಸಮ್ಮರಿ ರಿವಿಷನ್ ಅಂತ. ಇಂಟೆನ್ಸಿವ್ ರಿವಿಷನ್ ಅಂತ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಇರ್ತಾರೆ ಚುನಾವಣಾ ಕಚೇರಿ. ನಾವು ಪ್ರತಿ ವಾರ್ಡ್ ಒಬ್ಬ ಇರ್ತಾರೆ, ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬರು ಇರ್ತಾರೆ. ಆ ಬೂತ್ ಲೆವೆಲ್ ಆಫೀಸರು ಅವರೇ ಮನೆ ಮನೆಗೆ ಬರ್ತಾರೆ. ಈಗಾಗಲೇ ಹೋದ ಚುನಾವಣೆಯಲ್ಲಿ ಸಿದ್ಧಪಡಿಸಿದಂತ ಪಟ್ಟಿಯನ್ನ ಇಟ್ಕೊಂಡು ಬರ್ತಾರೆ. ಅವ್ರು ಬಂದು ಪಟ್ಟಿ ತಯಾರು ಮಾಡಲ್ಲ, ಈಗಾಗಲೇ ಪಟ್ಟಿ ಇರುತ್ತೆ, ನೀವು ಓಟ್ ಹಾಕಿರ್ತೀವಿ. ಆ ಪಟ್ಟಿ
ನೀವು ಹೋದ ಚುನಾವಣೆಗೂ ಈ ಚುನಾವಣೆಗೂ ಇದೇ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಇದೆ. ಅಂದರೆ ನಿಮ್ಮ ವಸತಿ, ನಿಮ್ಮ ವಯಸ್ಸು ಇವೆರಡನ್ನು ಮಾತ್ರ ಕೇಳ್ತಾರೆ. ಇದನ್ನ ಇಂಟೆನ್ಸಿವ್ ರಿವಿಷನ್. ಯಾಕೆ 18 ವರ್ಷ ತುಂಬಿದೆ ಅದಕ್ಕೆ ಸರ್ಕಾರವೇ ಬಂದು, ಚುನಾವಣಾ ಅಧಿಕಾರಿಗಳೇ ನಿಮ್ಮ ಮನೆಗೆ ಬಂದು ನಿಮಗೆ ಮತದಾನದ ಹಕ್ಕನ್ನು ಕೊಡ್ತಾರೆ. ಸಪೋಸ್ ನನಗೆ 18 ವರ್ಷ ತುಂಬಿದೆ, ನಾನು ನೋಡ್ಬಿಟ್ಟು ಫಾರ್ಮ್ ನಂಬರ್ ಅದು ತುಂಬಿರಲ್ಲ, ನನ್ನ ಹೊಣೆಗಾರಿಕೆ ಅಲ್ಲ. ನಾನು ಹೊಣೆಗಾರಿಕೆ ಇದ್ರೆ ನಾನು ಮಾಡಬಹುದು, ನನಗೆ ಅವಕಾಶ ಇದೆ. ಆದರೆ ನಾನು ತುಂಬಿಲ್ಲ ಅಂತಂದ್ರೆ ಅದು ಸರ್ಕಾರದ ಜವಾಬ್ದಾರಿ ಬಂದು ನನಗೆ ಚುನಾವಣೆಯಲ್ಲಿ 18 ವರ್ಷದ ಮತದಾನವನ್ನು ಕೊಡುವುದು. ಹೀಗಾಗಿ ನನ್ನ ಮತದಾನದ ಹಕ್ಕನ್ನು ಪಡೆದುಕೊಳ್ಳುವುದು, ನನಗೆ ಕೊಡುವುದು ಸರ್ಕಾರದ ಕರ್ತವ್ಯ. ಪಡೆದುಕೊಳ್ಳುವುದು ನನ್ನ ಹೊಣೆಗಾರಿಕೆ ಅಲ್ಲ. ನಾನು ಪಡ್ಕೋಬಹುದು, ಪಡ್ಕದೇ ಇರ್ಬೋದು, ಅದು ನನ್ನ ಆಯ್ಕೆ. ಆದರೆ 18 ವರ್ಷ ತುಂಬಿದ್ರು ಅಕಸ್ಮಾತ್ ನಾನು ಮತದಾರ ಆಗಿಲ್ಲ ಅಂದ್ರೆ BLO ಮನೆ ಮನೆಗೆ ಬಂದು ನನಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳುವುದು ಸರ್ಕಾರದ ಕರ್ತವ್ಯ. ಇದು ಮೊದಲನೇ ಕರ್ತವ್ಯ. ಇದನ್ನು ನಾವು ಯಾರೂ ವಿರೋಧಿಸ್ತಿಲ್ಲ, ದಯವಿಟ್ಟು ಅರ್ಥ ಮಾಡಿ. 18 ವರ್ಷ ತುಂಬಿದವ್ರನ್ನ ಸೇರಿಸ್ಕೊಳ್ಳೋದನ್ನ ವಿರೋಧಿಸ್ತಿಲ್ಲ, ಸತ್ತವರ ಹೆಸರನ್ನ ತೆಗೆಯೋದು ವಿರೋಧಿಸ್ತಿಲ್ಲ. ಕಾನ್ಸ್ಟಿಟ್ಯೂನ್ಸಿ ಬದಲಾಗಿದ್ರೆ ಆ ವಿಳಾಸವನ್ನು ವರ್ಗಾವಣೆ ಮಾಡೋದನ್ನು ನಾವು ವಿರೋಧಿಸ್ತೀವಿ. ಸಮ್ಮರಿ ರಿವಿಷನ್ ವಿರೋಧಿಸ್ತಿಲ್ಲ, ಇಂಟೆನ್ಸಿವ್ ರಿವಿಷನ್ ಕೂಡ ನಾವು ವಿರೋಧಿಸ್ತಿಲ್ಲ. ಇಲ್ಲಿರೋದೇನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಇಂಟೆನ್ಸಿವ್ ರಿವಿಷನ್ ಅಲ್ಲ, ಸಮ್ಮರಿ ರಿವಿಷನ್ ಅಲ್ಲ, ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈ ಸ್ಪೆಷಲ್ ಏನು ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ನಾವೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಈ ತರಹದ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥದ್ದು ಸಂವಿಧಾನದ ಆರ್ಟಿಕಲ್ 324ರಲ್ಲೂ ಇಲ್ಲ, 1950ರ ಪ್ರಜಾಪ್ರತಿನಿಧಿ ಕಾಯ್ದೆನಲ್ಲೂ ಇಲ್ಲ, 1960ರ ಮತಪಟ್ಟಿ ಪರಿಷ್ಕರಣೆಯ ನಿಯಮಗಳಲ್ಲೂ ಇಲ್ಲ. SIR ಅನ್ನೋದು ಇದುವರೆಗೆ ತನಕ ಕೇಳಿರದ ವಿಷಯ. ಅವರೇನು ಹೇಳ್ತಿದ್ದಾರೆ, 2002ರಲ್ಲಿ ಕರ್ನಾಟಕದಲ್ಲಿ SIR ಮಾಡಿದ್ವಿ ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಎಷ್ಟು ಜನ ಉಡುಪಿನಲ್ಲಿ BLOಗಳು ನಿಮ್ಮ ಮನೆಗೆ ಬಂದಿದ್ದಾರೆ ಮ್ಯಾಪಿಂಗ್ ಹೆಸರಿನಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅವ್ರು ಬಂದರೆ 2002ರ ಪಟ್ಟಿ ಇಟ್ಕೊಂಡು ಬರ್ತಾರೆ. ನೀವು ಅದನ್ನು ನೋಡಿ ಯಾವ ಬಗೆಯ ಪರಿಷ್ಕರಣೆ ಅಂತ ಒಂದು ಕಾಲಮ್ ಇರುತ್ತೆ. ಅದರಲ್ಲಿ ಇರುವುದು ವಿಶೇಷ ಪರಿಷ್ಕರಣೆ ಅಂತ, ವಿಶೇಷ ತೀವ್ರ ಪರಿಷ್ಕರಣೆ ಅಂತ. ಇದನ್ನ ಕರ್ನಾಟಕದ ಚುನಾವಣಾ ಆಯೋಗ ಸಮಗ್ರ ತೀವ್ರ ಪರಿಷ್ಕರಣೆ ಅಂತ ಕರೀತಾರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಅದು ಬರೀ ವಿಶೇಷ ಪರಿಷ್ಕರಣೆ ಅಂದರೆ ಸಮ್ಮರಿ ರಿವಿಷನ್ ಅಂತ. ಸೊ ಹೀಗಾಗಿ ಮೊದಲನೇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಯಾವುದೇ ಸಾಂವಿಧಾನಿಕವಾದಂಥ ನಿಯಮಗಳಿಲ್ಲ. ಹಾಗಾದ್ರೆ ಈ ಸ್ಪೆಷಲ್ ಏನಕ್ಕಾಗಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಮಾಡ್ತಿದ್ದಾರೆ, ಅದರ ಪರಿಣಾಮ ಏನಾಗಿದೆ ಅಂತ ಎರಡನೇ ಹಂತದಲ್ಲಿ ಏನಕ್ಕಾಗಿ ಇದನ್ನು ಮಾತಾಡ್ತಿದ್ದಾರೆ. ಸುಮಾರು ಊಹಾಪೋಹಗಳಿತ್ತು. ಇಂಟೆನ್ಸಿವ್ ರಿವಿಷನ್ ಮಾಡ್ತಿದ್ರು, ಸಮ್ಮರಿ ರಿವಿಷನ್ ಮಾಡ್ತಿದ್ರು. ಇದ್ದಕ್ಕಿದ್ದಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಯಾಕೆ ಮಾಡ್ತಿದ್ದೀರಾ ಈ ಪ್ರಶ್ನೆಯನ್ನ ನಿನ್ನೆ ಅಲ್ಲ ಮೊನ್ನೆ ಸುಪ್ರೀಂ ಕೋರ್ಟಿನ ತ್ರಿಸದಸ್ಯ ಪೀಠ ಜಡ್ಜ್ಗಳು ರಾಕೇಶ್ ದ್ವಿವೇದಿಯಿಂದ ಚುನಾವಣಾ ಆಯೋಗದ ವಕೀಲರಿಗೆ ಕೇಳಿದರು, ಯಾಕೆ ಮಾಡ್ತಿದ್ದೀರಾ. ಅದಕ್ಕೆ ಆತ ನಮ್ಗೆ ಯಾರಿಗೂ ಅನುಮಾನವೇ ಇಲ್ಲದಿರುವ ತುಂಬಾ ಸ್ಪಷ್ಟವಾಗಿ ಒಂದು ಉತ್ತರ ಕೊಟ್ಟಿದೆ. ಆ ಉತ್ತರ ಏನಪ್ಪಾ ಅಂದರೆ 2003ರಲ್ಲಿ ನಾಗರಿಕತ್ವ ಕಾಯ್ದೆಗೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ತಿದ್ದುಪಡಿ ತಂತು. ನಾಗರಿಕತ್ವ ಯಾರು ಈ ದೇಶದ ನಾಗರಿಕರು ಅಂತೇಳಿ ಹೊಸದಾಗಿ ನಿಯಮಗಳನ್ನು ತಂದರು. ಆ ಹೊಸ ನಿಯಮಗಳನ್ನು ತಂದಾದ್ಮೇಲೆ ಇಂಟೆನ್ಸಿವ್ ರಿವಿಷನ್ ಮತಪಟ್ಟಿ ಪರಿಷ್ಕರಣೆ ಆಗಿಲ್ಲ. ಆ ಕಾರಣಕ್ಕಾಗಿ ನಾವು ಮಾಡ್ತಿದ್ದೀವಿ. ಅಂದ್ರೆ ಸರ್ಕಾರ ಹೇಳ್ತಿರೋದೇನು, ನಾಗರಿಕತ್ವದ ಹೊಸ ನಿಯಮಗಳು ಕೆಲವು ಬಂದಿದ್ದಾವೆ 2003ರಲ್ಲಿ. ಆ ನಾಗರಿಕತ್ವದ ನಿಯಮಗಳಿಗೆ ಬದ್ಧರಾಗಿರುವವರು ಅಥವಾ ಒಳಪಡುವವರು ಮಾತ್ರ ನಾಗರಿಕರು ಮತ್ತು ಮತದಾರರು, ಇಲ್ಲ ಅಂದ್ರೆ ಅವ್ರನ್ನ ಹೊರಗಿಡುವುದೇ ಉದ್ದೇಶ ಅಂತ ತುಂಬಾ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ನಿಮಗೆ ಅನುಮಾನವೇ ಬೇಡ, ಇದು ಮತಪಟ್ಟಿ ಪರಿಷ್ಕರಣೆ ಅಲ್ಲ, ಇದು ನಮ್ಮೆಲ್ಲರ ನಾಗರಿಕತ್ವದ ಪರಿಷ್ಕರಣೆ. ನಿನ್ನೆ ಇನ್ನೊಂದು ಇದರಲ್ಲಿ ನೀವು ಕಾರಣಗಳನ್ನು ಕೊಡಬೇಕಾದ್ರೆ ಫ್ರೀಕ್ವೆಂಟ್ ಮೈಗ್ರೇಷನ್, ಪದೇ ಪದೇ ಈ ದೇಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗ್ತಾರೆ ಜನ. ವಲಸೆ ಹೋದಾಗ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರುವ ಮತದಾರರು ಎಷ್ಟು ಜನ ಅನ್ನೋದು ನಮಗೆ ದಾಖಲೆ ಸಿಗ್ತಿಲ್ಲ, ಆ ಕಾರಣಕ್ಕಾಗಿ ಮಾಡಿದ್ದೀವಿ ಅಂತ ನೀವು ಹೇಳ್ತಿದ್ದೀರಾ. ಆದರೆ ಮತ್ತೊಂದು ಕಡೆ ಹೊರದೇಶಗಳಿಂದ ವಲಸೆ ಕಾರ್ಮಿಕರು ಕಾನೂನು ಬಾಹಿರವಾಗಿ ಅಕ್ರಮ ವಲಸಿಗರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ. ಇದೆರಡರಲ್ಲಿ ಯಾವುದು ನಿಜ ಅಂತ ಹೇಳ್ತಿದ್ದಾರೆ. ಇಲ್ಲ, ಫ್ರೀಕ್ವೆಂಟ್ ಮೈಗ್ರೇಷನ್, ಪದೇ ಪದೇ ವಲಸೆ ಹೋಗಬೇಕು ಬೇಕಾದ್ರೆ ನಾವು ಇವ್ರನ್ನ ಒಳಗೊಂಡ್ಬಿಟ್ಟಿದ್ದೇವೆ. ನಾವು ಯಾರನ್ನ, ಹೊರದೇಶಗಳಿಂದ ಬರುವ ಅಕ್ರಮ ವಲಸಿಗರನ್ನ ನಾವು ಈಗಾಗಲೇ ಒಳಗೊಂಡ್ಬಿಟ್ಟಿದ್ದೀವಿ ಅಂತ.
ಅಂದ್ರೆ ಸಂಸತ್ತಿನಲ್ಲಿ ತುಂಬಾ ಸ್ಪಷ್ಟವಾಗಿ ಅಮಿತ್ ಶಾ ಮೈ ಮೇಲೆ ದೇವರು ಬಂದಂಗೆ ಕೂಗಾಡ್ದ ಅಮಿತ್ ಶಾ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ, ಏನಕ್ಕೆ ಇದನ್ನು ಮಾಡ್ತಿದ್ರ ಅಂತಂದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಕ್ರಮ ವಲಸಿಗರು ಬಾಂಗ್ಲಾದೇಶದಿಂದ ಬಂದ್ಬಿಟ್ಟಿದ್ದಾರೆ. ಏಕ್ ಚುನ್ ಚುನ್ಕೆ ಬಗಾವುಂಗ ಚುನ್ ಚುನ್ಕೆ ಬಗಾವುಂಗ ಅಂತ ಶೋಲೆ ಡೈಲಾಗ್ ತರ ಮಾತಾಡ. ಒಬ್ಬೊಬ್ಬ ವಲಸಿಗರನ್ನು ಹುಡುಕಿ ಹೊರಗಾಗ್ತೀವಿ. ಅದೇ ಈ SIR ನ ಉದ್ದೇಶ. ಎಷ್ಟು ಜನ ನಡೆದಾಕಿದ್ರಿ? ಇನ್ನು ಅದೇ ಉದ್ದೇಶ ಆಗ್ತದೆ. ಈ ದೇಶದಲ್ಲಿ SIR ಮಾಡಿ ಮುಗಿಸಿರುವ ಏಕೈಕ ರಾಜ್ಯ ಬಿಹಾರ. ಬಿಹಾರದಲ್ಲಿ 65 ಲಕ್ಷ ಜನರನ್ನ ಮತಪಟ್ಟಿಯಿಂದ ಹೊರಗಿಡ್ತಾರೆ. ಇದರಲ್ಲಿ ವಿದೇಶಿಯರೇ ಇದುವರ ತನಕ ಎಷ್ಟು ವಿದೇಶಿಯರಿದ್ದಾರೆ ಅನ್ನೋದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ. ಅದರ ಮೊದಲಿಗೆ ರಾಕೇಶ್ ದ್ವಿವೇದಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿರೋ ಉತ್ತರ ಏನಪ್ಪಾ ಅಂದ್ರೆ, ಒಬ್ಬನೇ ಒಬ್ಬ ಅಕ್ರಮ ವಲಸಿಗ ಇದ್ರೂ ಕೂಡ ಅಷ್ಟು ಸಾಕು ನಾವು ಈ SIR ಮಾಡುವುದಕ್ಕೆ. ವಿಷಯ ಏನಾಗಿದೆ ಅಂತಂದ್ರೆ, ವಿದೇಶಿ ವಲಸಿಗರೇ ಇದ್ದಾರೆ ಅಂತಂದ್ರೆ ಹೆಂಗದ ಲೆಕ್ಕ? ಉಡುಪಿಗೆ ದರೋಡೆಗೋರು ಒಂದು ಗ್ಯಾಂಗ್ ಬರುತ್ತೆ ಅಂತ ದರೋಡೆ ಮಾಡಬೇಕು. ಪೊಲೀಸರು ಏನ್ ಮಾಡಬೇಕು? ದರೋಡೆಗೋರು ನೀಡಬೇಕು. ದರೋಡೆ ಹೆಂಗ ಮಾಡಿದ್ರು, ಏನೇನು ಬಳಸಿದ್ರು, ಯಾರು ಸಂಶಯಾಸ್ಪದವಾಗಿ ಮನೆಗಳನ್ನು ಕಟ್ಟಿದ್ರೆ ಇವನ್ನೆಲ್ಲ ಮಾಡೋದು. ಸರ್ಕಾರ ಏನ್ ಮಾಡ್ತಿದ್ರೆ, ದರೋಡೆಗೋರನ್ನು ಹುಡುಕ್ರಿ ಅಂತಂದ್ರೆ ಉಡುಪಿನಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಜನಸಂಖ್ಯೆ? 15 ಲಕ್ಷ. ಉಡುಪಿನಲ್ಲಿರುವ 15 ಲಕ್ಷ ಜನರು ದರೋಡೆಗೋರರೇ. ನೀವೇನ್ ಮಾಡಬೇಕು? ಒಬ್ಬೊಬ್ಬರೇ ಬಂದು ನಾನು ದರೋಡೆ ಮಾಡಿಲ್ಲ ಅಂತ ಸಾಬೀತು ಮಾಡಿ. ಯಾರು ಸಾಬೀತು ಮಾಡಲ್ಲ ಅವಾಗ ದರೋಡೆಗೋರರು ಅಂತ ಹೇಳಿಕೊಡು. 15 ಲಕ್ಷ ಜನರು ದರೋಡೆಗೋರರೇ. ಸೊ ಈಗ ಇವ್ರೇನ್ ಮಾಡ್ತಿದ್ದಾರೆ ಸರ್ಕಾರವನ್ನು ಕೂಡ, ಏನು ಭಾರತದಲ್ಲಿ 140 ಕೋಟಿ ಜನ ಇದ್ದಾರೆ, ನೀವೆಲ್ಲರೂ ವಿದೇಶಿಯರೇ, ನೀವು ಸ್ವದೇಶಿಯರು ಅಂತ ನಾವು ಒಪ್ಪಬೇಕು ಅಂತಂದ್ರೆ ನಾನು ಕೆಲವು ಡಾಕ್ಯುಮೆಂಟ್ ಹೇಳ್ತೀನಿ, ಅದನ್ನು ತಗೊಂಬಂದು ನೀನು ಸಾಬೀತು ಮಾಡಿದ್ರೆ ನೀನು ಸ್ವದೇಶಿ, ಇಲ್ಲ ಅಂದ್ರೆ ನೀನು ವಿದೇಶಿ. ಸೊ ಆ ಅರ್ಥದಲ್ಲಿ SIR ಅಂದ್ರೆ ಮೋದಿ ಸರ್ಕಾರ ಭಾರತದ 140 ಕೋಟಿ ಜನರ ಮೇಲೆ ಹಾಕಿರೋ FIR. ಏನ್ FIR? ನೀವೆಲ್ಲರೂ ವಿದೇಶಿಯರು ಅಂತ ಹಾಕಿರೋ FIR. ಈಗ ನಾವೆಲ್ಲರೂ ಒಬ್ಬೊಬ್ಬರೇ ಬಂದು ನಾವು ಈ ದೇಶದವರಿಂದ ಸಾಬೀತು ಮಾಡ್ಕೊಳ್ಬೇಕು ಅನ್ನೋದು ಇದರ ಸಾರಾಂಶ. ನಾವು ವಿರೋಧಿಸ್ತಿರೋದು ಇದು. ಯಾಕಂದ್ರೆ ನಾನು ಈ ದೇಶದ ನಾಗರಿಕನು ಹೌದೋ ಅಲ್ವೋ ಅಂತ ತೀರ್ಮಾನ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲ. ಚುನಾವಣಾ ಆಯೋಗಕ್ಕೆ ಮಾತ್ರ ಅಲ್ಲ, ಯಾವುದೇ ಸರ್ಕಾರಿ ಅಧಿಕಾರಿಗೆ ಇಲ್ಲ. ನಿನ್ನೆ ಬಾಗ್ಚಿ ಅಂತ ಹೇಳ್ಬಿಟ್ಟು ಜ್ಯೋತಿರ್ಮಯ ಬಾಗ್ಚಿ ಅಂತ ಸುಪ್ರೀಂ ಕೋರ್ಟ್ ನ ಜಡ್ಜ್ ಪೀಠದಲ್ಲಿ ಕೂತಿರೋರು ಒಂದು ಓರಲ್ ಅಬ್ಸರ್ವೇಷನ್ ಮಾಡಿದ್ದಾರೆ. ಇನ್ನು ಆದೇಶ ಅಲ್ಲ ಅದು. ನೀವೇ ಒಬ್ಬ BLO ಒಬ್ಬ ಬರ್ತಾನೆ, BLO ಡಾಕ್ಯುಮೆಂಟ್ ಕೊಡ್ತೀವಿ. BLO ಯಾರು? ಗ್ರಾಮ ಪಂಚಾಯತಿ ಕೆಲಸಗಾರ, ಸಣ್ಣ ಪುಟ್ಟ ಟೀಚರ್. ಆತ ಬಂದು ನಾನು ಡಾಕ್ಯುಮೆಂಟ್ ನೋಡಿ ಅವ್ರ ಎದುರು ನಾನು ಸಾಬೀತು ಮಾಡಬೇಕು, ನಾನು ಇದೇ ಇಷ್ಟೇ ಹುಟ್ಟಿದ್ದೀನಿ ಅಂತ. ಅವನು R ಅಥವಾ NR ಅಂತ ಬರೀತಾರೆ. ರೆಕಮೆಂಡೆಡ್, ನಾಟ್ ರೆಕಮೆಂಡೆಡ್. ನಾಟ್ ರೆಕಮೆಂಡೆಡ್ ಅಂತ ಬರ್ತಿದ್ದನ್ನ ER ಇನ್ನೊಬ್ಬ ಜಿಲ್ಲಾಧಿಕಾರಿ ಅವನು ನೋಟಿಸ್ ಕೊಟ್ಟು ಅವನ ಮನಸ್ಸಿಗೆ ಇದಲ್ಲ ಅಂತ ಅನ್ಸುತ್ತೆ, ನಿಮ್ಮನ್ನ ನಾಗರಿಕತ್ವದಿಂದ ಹೊರಗಾಗ್ತದೆ. ಅಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ನಾನು ಈ ದೇಶದ ನಾಗರಿಕ ಹೌದೋ ಅನ್ನುವಂತ ತೀರ್ಮಾನ ಮಾಡ್ತಾರೆ. ನನ್ನ ಅಹವಾಲಿಗೆ ಅವಕಾಶವೇ ಇಲ್ಲ. ಇದು ನಮ್ಮ ಕಾನೂನುಗಳನ್ನು ಮೀರಿದದು, ನಮ್ಮ ಸಂವಿಧಾನಕ್ಕೆ ಇರುತ್ತದೆ. ಯಾರಾದರೂ ಒಬ್ಬ ಈ ದೇಶದಲ್ಲಿ ಹುಟ್ಟಿಲ್ಲ, ಈ ದೇಶದಲ್ಲ ಅಂದ್ರೆ ಮೊದಲನೇದಾಗಿ ಅದಕ್ಕೊಬ್ಬರು ಕಂಪ್ಲೇಂಟ್ ಕೊಡಬೇಕು ಚುನಾವಣಾ ಆಯೋಗ. ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಅದನ್ನ ಚುನಾವಣಾ ಆಯೋಗ ಅವರ ಹತ್ರ ಸಾಕ್ಷಿಗಳನ್ನ ಕೇಳಬೇಕು. ಅವರು ನಾಗರಿಕರಲ್ಲ ಅನ್ನೋದು ಟ್ರಿಬ್ಯುನಲ್ ಏರ್ಪಡಿಸಬೇಕು. ನ್ಯಾಯಾಧಿಕರಣ ಒಬ್ಬ ಜಡ್ಜ್ ಮುಂದೆ ಹೋಗಬೇಕು. ಜಡ್ಜ್ ಮುಂದೆ ನಾನು ನನ್ನ ಅಹವಾಲುಗಳನ್ನು ಮುಂದಿಡಬೇಕು, ಸರ್ಕಾರ ಅದರ ಅಹವಾಲನ್ನು ಮುಂದಿಡಬೇಕು. ಜಡ್ಜ್ ಅದರ ಬಗ್ಗೆ ತೀರ್ಮಾನ ಕೊಡಬೇಕು. ನಿಷ್ಪಕ್ಷಪಾತ. ಸರ್ಕಾರನೇ ಆರೋಪ ಹೊರಿಸುತ್ತೆ, ಸರ್ಕಾರನೇ ಕಿತ್ತಾಗುತ್ತೆ. ಇದು ನಮ್ಮ ಸಂವಿಧಾನದಲ್ಲಿ ಇಲ್ಲದೆ ಇರೋದು. ಇದನ್ನು ಕೂಡ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಹೀಗಾಗಿ ಮೊಟ್ಟ ಮೊದಲನೇ ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ರಿವಿಷನ್ ಆಗಲಿ, ಇಂಟೆನ್ಸಿವ್ ರಿವಿಷನ್ ಆಗಲಿ, ಸಮ್ಮರಿ ರಿವಿಷನ್ ಆಗಲಿ ವಿರೋಧಿಸ್ತಿಲ್ಲ. ನಾವು ವಿರೋಧಿಸ್ತಿರೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಯಾಕಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ, ಮತಪಟ್ಟಿಯನ್ನ ಹೊಸದಾಗಿ ಪ್ರಿಪರೇಷನ್ ಮಾಡ್ತಿದ್ದಾರೆ. ಹಾಗೂ ಈ ದೇಶದ ನಾಗರಿಕ ಯಾರು ಅಂತ ಅವ್ರಿಗೆ ತೃಪ್ತಿಯಾಗುವಂತ ಡಾಕ್ಯುಮೆಂಟ್ಗಳು ಕೊಟ್ಟರೆ ನಮಗೆ ಸೇರಿಸ್ತಾರೆ. ಆದ್ದರಿಂದ ಇದನ್ನ ಸಾರಾ ಸಗಟು ಫಸ್ಟ್ ನಾವು ತಿಳಿಸಬೇಕು. ಯಾಕಂದ್ರೆ ಇದರ ನೀತಿ ಮತ್ತು ನಿಯತ್ತು
ಉದಾಹರಣೆ ನೀಡೋಣ. ಬಿಹಾರದಲ್ಲಿ 2025 ಜೂನ್ 24ನೇ ತಾರೀಕು ಇದ್ದಕ್ಕಿದ್ದಾಗೆ ಚುನಾವಣಾ ಆಯೋಗ ಒಂದು ಆದೇಶ ಕೊಡುತ್ತೆ, SIR ಮಾಡ್ತೀವಿ 25ರಿಂದ ಶುರುವಾಗ್ಬಿಡುತ್ತೆ ಅಂತ. ಯಾರು ತಯಾರಾಗಿಲ್ಲ ಗೊತ್ತೇ ಇರುತ್ತೆ. ಅದರ ಪ್ರಕಾರ ಇವರೇನು ಹೇಳೋದು, ಮೊದಲನೇ ಹಂತದಲ್ಲಿ ಚುನಾವಣಾ ಆಯೋಗದ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಪ್ರತಿಯೊಂದು ಮನೆಗೆ ಹೋಗಿ ಒಂದು ಎನ್ಯೂಮರೇಷನ್ ಫಾರಂ ಕೊಡ್ತಾರೆ. ನೀವು ಭರ್ತಿ ಮಾಡಬೇಕಾಗಿರೋ ಅರ್ಜಿಯನ್ನು ಕೊಡ್ತಾರೆ. ನೀವು ಮತದಾರರು ಆ ಅರ್ಜಿಯನ್ನು ಭರ್ತಿ ಮಾಡಿ ಒಂದು ತಿಂಗಳ ಒಳಗಡೆ ಮತ್ತೆ ನೀವು ಚುನಾವಣಾ ಕಚೇರಿಗೆ ವಾಪಸ್ ಕೊಡಬೇಕು. ಯಾರು ವಾಪಸ್ ತಂದು ಕೊಡುವುದಿಲ್ವೋ ಅವ್ರನ್ನ ಮತಪಟ್ಟಿಯಿಂದ ಹೊರಗಾಗುತ್ತೆ. ಇದರ ಮೊದಲನೇ ಬದಲಾವಣೆಯನ್ನು ಗಮನಿಸಿ. ಇದುವರೆಗೆ ತನಕ ಏನಾಗ್ತಿತ್ತು, ಚುನಾವಣಾ ಆಯೋಗವೇ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಅಂತ ಬದಲಾವಣೆ ದಾಖಲೆ ಮಾಡ್ಕೊಂಡು ಹೋಗ್ತೀವಿ. ಈಗ ಹೊಣೆಗಾರಿಕೆ ನಮ್ಮ ಮೇಲೆ ವರ್ಗಾಯಿಸಿ ಅವ್ರು ಹೇಳಿರೋದನ್ನೆಲ್ಲ ನಾನು ಭರ್ತಿ ಮಾಡಬೇಕು. ನಾನೇ ಖುದ್ದಾಗಿ ಹೋಗಿ ಚುನಾವಣಾ ಆಯೋಗಕ್ಕೆ ಒಂದು ತಿಂಗಳ ಒಳಗಡೆ ನಾನು ಕೊಡಬೇಕು. ನಾನು ಕೊಡಲಿಲ್ಲ ಅಂತಂದ್ರೆ ನನ್ನನ್ನು ಮತಪಟ್ಟಿಯಿಂದ ವರ್ಗಾಯಿಸ್ತಾರೆ. ಏನೇನು ಕೊಡಬೇಕು ನಾನು ಡಾಕ್ಯುಮೆಂಟ್ ಆ ವಿಷಯಕ್ಕೆ ನಾನು ಆಮೇಲೆ ಬರ್ತೀನಿ. ಸುಮಾರು 11 ಡಾಕ್ಯುಮೆಂಟ್ಗಳ ಪಟ್ಟಿ ಮಾಡಿದ್ದಾರೆ. ಯಾರ್ಯಾರು ಆ ಡಾಕ್ಯುಮೆಂಟ್ಗಳನ್ನು ಕೊಡಲಿಲ್ಲವೋ ನೀವ್ಯಾರು ನಾಗರಿಕರಲ್ಲ. ನೀವಿಲ್ಲೇ ಹುಟ್ಟಿರ್ಬೋದು, ನಿಮ್ಮ ತಾತ ಮುತ್ತಾತನ ಕಾಲದಲ್ಲೂ ಇಲ್ಲೇ ಇರ್ಬೋದು. ಆದರೆ ಸರ್ಕಾರಕ್ಕೆ ಈಗ ಡಾಕ್ಯುಮೆಂಟ್ ಬೇಕಾಗಿದೆ. ಸರ್ಕಾರದ ಜೊತೆ ವ್ಯವಹಾರವೇ ಮಾಡಲ್ಲ. ಒಂದು ಸರ್ಕಾರಿ ದಾಖಲೆಗಳನ್ನು ಕೂಡ ಅವರ ನಿತ್ಯ ಜೀವನದಲ್ಲಿ ಬಳಸಿಯೇ ಇರಲ್ಲ. ಕೋಟ್ಯಾಂತರ ಜನ ಈ ದೇಶದಲ್ಲಿ ಆದಿವಾಸಿಗಳು, ದಲಿತರು ತಪ್ಪು ಮಾಡಿ ತಾವು ಬದುಕೊಂಡಿದ್ದಾರೆ. ಅವರುಗಳಿಗೆ ನೀವೀಗ ಕಡ್ಡಾಯ ಮಾಡ್ತಿದ್ದೀರಾ. ಇಷ್ಟು ಡಾಕ್ಯುಮೆಂಟ್ಗಳನ್ನು ಒಂದು ನೀವು ಕೊಡಲಿಲ್ಲ ಅಂತಂದ್ರೆ ನೀವು ಭಾರತೀಯ ಅಲ್ಲ. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕೋಲಾಹಲಗಳು. ಕನಿಷ್ಠ ಆಧಾರವನ್ನು ನೀವು ಪರಿಗಣಿಸಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಹೋರಾಟಗಳು. ಸೆಪ್ಟೆಂಬರ್ 8ಕ್ಕೆ ಆಧಾರನ ಪರಿಗಣಿಸಬೇಕು ಅಂತಾದಾಗ ಮೊದಲು ಸುಮಾರು 7.4 ಕೋಟಿ ಮತದಾರರ ಕಡೆ 3.5 ಕೋಟಿ ಜನ ಹೋಗ್ಬಿಡ್ಬೇಕಾಗಿತ್ತು. ಕೊನೆಗೆ ಆಧಾರನ್ನು ಒಪ್ಕೋಬಹುದು ಅಂತಾದಾಗ 65 ಲಕ್ಷ ಜನ ಈಗ ಬಂದ. ಈ 65 ಲಕ್ಷ ಜನ ಯಾರು ಬಿಹಾರದಲ್ಲಿ? ಬಿಹಾರದ ಮುಸ್ಲಿಮರ ಜನಸಂಖ್ಯೆ 17%. 65 ಲಕ್ಷ ಜನರು ಕೂಡ 17% ಜನ ಮುಸ್ಲಿಂ ಇದ್ರೆ ಆಶ್ಚರ್ಯ ಪಡಬೇಕಾಗಿದೆ. ಆದರೆ 34% ಅಂದ್ರೆ ಹೊರಗೆ ಹಾಕಲ್ಪಟ್ಟಂತ 65 ಲಕ್ಷ ಜನರಲ್ಲಿ 34% ಮುಸ್ಲಿಮರು, ವಲಸೆ ಕಾರ್ಮಿಕರು. ನಿಮಗೆ ಗೊತ್ತಿದೆ, ಈ ಪಕ್ಷ ಉಡುಪಿನಲ್ಲೂ ಇರುವುದಿಲ್ಲ. ಬಿಹಾರದಿಂದ, ಜಾರ್ಖಂಡ್ನಿಂದ, ಉತ್ತರಾಖಂಡ್ನಿಂದ, ವೆಸ್ಟ್ ಬೆಂಗಾಲಿಂದ ಹೊಟ್ಟೆಪಾಡಿಗಾಗಿ ವರ್ಷಾನುಗಟ್ಟಲೆ ಬಿಟ್ಟು ಬಂದ್ಬಿಡುತ್ತೆ. ಅವ್ರಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿರೋದಿಲ್ಲ. ಅವರಿಲ್ಲ ಪರ್ಮನೆಂಟ್ಲಿ ಶಿಫ್ಟೆಡ್. ನಾನು ಅದಕ್ಕೆ ಬರ್ತೀನಿ ಏನೇನು ಕ್ಲಾಸ್ಗಳು ಅವ್ರು ಹಾಕ್ತಾರೆ ಅಂತ. ಇಂಥವ್ರಿಗೆ ನೋಟಿಸ್ ಹೋಯಿತು. 65 ಲಕ್ಷ ಜನ ಯಾರು ಹೊರಬರುತ್ತಿದ್ದಾರೆ ಅಂದರೆ ಮುಸ್ಲಿಮರು, ವಲಸೆ ಕಾರ್ಮಿಕರು, ಅವರನ್ನು ವಿಶೇಷವಾಗಿ ಮಹಿಳೆಯರು. ಯಾಕೆ ಹೀಗಾಗುತ್ತೆ? ಅದಾದ ನಂತರದಲ್ಲಿ ಸುಮಾರು ಗಲಾಟೆ ಆಯಿತು. ಅದಾದ ನಂತರ ಈಗ 12 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ನಡೆದಿದೆ. ಆಗಲೇ ಇಂದ್ರೀಸ್ ಅವರು ಹೇಳಿದಾಗೆ ಈ 12 ರಾಜ್ಯಗಳಲ್ಲಿ ಮೊದಲನೇ ಹಂತ ಯಾವುದಪ್ಪ ಅಂತಂದ್ರೆ ಮ್ಯಾಪಿಂಗ್ ಅಂತ ಮಾಡ್ತಾರೆ. ಈ ಮ್ಯಾಪಿಂಗ್ ಅಂದ್ರೆ ನಮ್ಮ ಗಮನ ಕೊಟ್ಟು ಅವರ ಪ್ರಕಾರ ನಾನು ಆಗಲೇ ಹೇಳಿದಂಗೆ 2002ರ ಮತಪಟ್ಟಿನಲ್ಲಿ ನಮ್ಮ ಹೆಸರಿತ್ತು ಅಂತ ಇಟ್ಕೊಂಡ್ರೆ 2024 ಒಂದು ಮತಪಟ್ಟಿ ತಯಾರಾಯಿತು. ನನ್ನ ಹೆಸರು ಶಿವಸುಂದರ್. 2002ರ ಮತಪಟ್ಟಿನಲ್ಲೂ ಕೂಡ ಶಿವಸುಂದರ್ ಅಂತ ಇತ್ತು ಅಂತ ಇಟ್ಕೊಂಡ್ರು. ಇವೆರಡು ಮ್ಯಾಚ್ ಆದರೆ ನಾನು ಮ್ಯಾಪ್ ಆದ್ರೆ ಆಗ ನನ್ನ ಯಾವ ಡಾಕ್ಯುಮೆಂಟ್ ನಾನು ಕೊಡ್ಬೇಕು. ಸೊ ಮ್ಯಾಪಿಂಗ್ ಮೊದಲನೇ ಅಗ್ನಿ ಪರೀಕ್ಷೆ. ಈ ಮ್ಯಾಪಿಂಗ್ ಆಗಬೇಕು ಅಂತಂದ್ರೆ 2002ರ ಮತಪಟ್ಟಿಯಲ್ಲಿ ನನ್ನ ಹೆಸರಿರಬೇಕು, ಅಥವಾ ನಮ್ಮ ಅಪ್ಪ ಅಮ್ಮನ ಹೆಸರಿರಬೇಕು, ಅಥವಾ ನಮ್ಮ ಅಜ್ಜ ಅಜ್ಜಿ ಹೆಸರು. ನನ್ನ ಹೆಸರಿಲ್ಲ, ನಮ್ಮ ಅಪ್ಪ ಅಮ್ಮನ ಹೆಸರಿದೆ, ನಮ್ಮ ಅಜ್ಜ ಅಜ್ಜಿ ಹೆಸರಿದೆ ಅಂತಂದ್ರೆ ಆ ಅಪ್ಪ ಅಮ್ಮನ ಮಗನೋ ಮಗಳೋ ನಾನು ಅನ್ನೋದಕ್ಕೆ ಒಂದು. ಇದು ಮ್ಯಾಪಿಂಗ್ ಮೊದಲನೇ. ಹೆಂಗೆ ನಡೀತಿದೆ ಮ್ಯಾಪಿಂಗ್ ಬೇರೆ ಬೇರೆ ರಾಜ್ಯಗಳಲ್ಲಿ? ಉತ್ತರ ಪ್ರದೇಶದಲ್ಲಿ ಆಗಲೇ ಇಂದ್ರೀಸ್ ಅವರು ಹೇಳಿದಂಗೆ 2.9 ಕೋಟಿ ಜನ ಅಲ್ಲಿ ಮೊದಲನೇ ಹಂತದಲ್ಲೇ ಹೊರಗಿಡಲ್ಪಟ್ಟಿದ್ದಾರೆ. 2.9 ಕೋಟಿ ಜನರಲ್ಲಿ 32 ಲಕ್ಷ ಜನ ಮ್ಯಾಪಿಂಗ್ ಆಗಿದೆ. ವೆಸ್ಟ್ ಬೆಂಗಾಲಲ್ಲಿ 58 ಲಕ್ಷ ಜನರನ್ನ ಹೊರಗಿಟ್ಟಿದ್ದಾರೆ. ಅದರಲ್ಲಿ 12 ಲಕ್ಷ ಜನರ ಹೆಸರು ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಯಾಕಾಗಲ್ಲ ಅಂದರೆ 2-3 ಕಾರಣಗಳಿವೆ ಮ್ಯಾಪಿಂಗ್. 2002ರಲ್ಲಿ ನನ್ನ ಹೆಸರು ನಿಮ್ಮ ಹೆಸರು ತುಂಬ ಪ್ರಾಬ್ಲಮ್. ಮೊಹಮ್ಮದ್ ಹಬೀಬುಲ್ಲಾ ಅಂತ ನಿಮ್ಮ ಹೆಸರು, ಹೆಚ್ ಮೊಹಮ್ಮದ್ ಅಂತ ಹೆಸರು. 2002ರಲ್ಲಿ ಹೆಚ್ ಮೊಹಮ್ಮದ್. ಮೊಹಮ್ಮದ್ನ 4 ತರ ಬರೆಯುವ ಮೊಹಮ್ಮದ್, ಮುಹಮ್ಮದ್, ಸಿಂಗಜನ್,
ADED 4 ಥರ ಬರುತ್ತೆ. ಕೇಳಿಸ್ಕೊಂಡೇನೋ ಒಂಥರ ಬರ್ತಾವ ಮನುಷ್ಯ. ನಿಮ್ಮ ಹೆಸರಲ್ಲಿ ಈಗ ಮೊಹಮ್ಮದ್ ಅಂತ ಇದೆ, ಹೆಚ್ಚು ಮೊಹಮ್ಮದ್ ಅಂತ ಇದೆ. ಇದು ನಡೆದಿರೋ ವಿಷಯ. ನಾನು ಹೇಳಿದ್ರು ಮಡಿಕೇರಿನಲ್ಲಿ ಇದೇ ತರ ವರ್ಕ್ಶಾಪ್ಗೆ ನಾನು ಹೋದಾಗ ಪಾಪ ಹಿರಿಯ ಮುಸ್ಲಿಂ ವ್ಯಕ್ತಿಯವರು ಕೇಳಿದ್ರು. ಅವರ ಹೆಸರು ಅಬ್ದುಲ್ಲಾ. 2002ರಲ್ಲಿ ಅಬ್ದುಲ್ಲಾ, 2024ರಲ್ಲಿ ಅಬ್ದುಲ್ಲಾ ಮ್ಯಾಚ್ ಆಗ. ಇದು ಮೊದಲನೇ ಸ್ಪೆಲ್ಲಿಂಗ್ ಮ್ಯಾಚ್ ಆಗ. ಎರಡನೇದು ತುಂಬಾ ಮುಖ್ಯವಾಗಿ ಮಹಿಳೆಯರ ಸಮಸ್ಯೆ. ಅತಿ ಹೆಚ್ಚು ಈ ದೇಶದಲ್ಲಿ ಮೈಗ್ರೇಷನ್ ಆಗೋದು ಯಾರು? ವಲಸೆ ಹೋಗೋರು ಯಾರು? ಹೆಣ್ಮಕ್ಳು. ತವ್ರ ಮನೆಯಿಂದ ಗಂಡನ ಮನೆಗೆ ವಲಸೆ ಹೋಗ್ತಾರೆ. ತವ್ರ ಮನೆಗೆ ಒಂದು ಹೆಸರು, ಗಂಡನ ಮನೆಗೆ ಒಂದು ಹೆಸರು. ತವ್ರ ಮನೆಯಲ್ಲಿ ನಿಮ್ಗೆ 2002ರಲ್ಲಿ ಓಟ್ ಹಾಕಿದ್ರೆ ಒಂದೇ ಹೆಸರಲ್ಲಿ ಇರುತ್ತೆ, 2024ರಲ್ಲಿ ನೀವು ಓಟಲ್ಲಿ ಹೆಸರು ಹಾಕಿದ್ರೆ ಇನ್ನೊಂದು ಹೆಸರು ಮ್ಯಾಚ್ ಆಗಿ. ಅಥವಾ 18 ವರ್ಷಕ್ಕೆ ಮುಂಚೆ ನಿಮ್ಗೆ ಮದುವೆ ಹಾಕಿ ಬಂದ್ಬಿಟ್ಟಿದ್ರೆ ನಿಮ್ಗೆ ಹೆಸರು ಓಟಲ್ಲಿ ಇಷ್ಟೇ ಇರೋದು. ಇದು ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಮುಸ್ಲಿಮರು, ಮಹಿಳೆಯರು, ಆದಿವಾಸಿಗಳು, ದಲಿತರು ಇವರು ದೊಡ್ಡ ಸಂಖ್ಯೆಯಲ್ಲಿ ಅವರ ಹೆಸರು ಮ್ಯಾಪ್ ಆಗ್ತಾರೆ. ಎಲ್ಲೆಲ್ಲ ಹೇಳ್ತಿರೋದು ಏನು 12 ರಾಜ್ಯಗಳ ಹೆಸರು ಹೇಳ್ತೇನೆ ನಿಮಗೆ. ಕೇರಳ, ತಮಿಳುನಾಡು ನಮಗಿಂತ ಶೈಕ್ಷಣಿಕವಾಗಿ ಮುಂದುವರೆದ ರಾಜ್ಯ. 98 ಲಕ್ಷ ಜನ ಮೊದಲನೇ ಅಂತ ಹೊರಗಿದ್ದಾರೆ. ಅದರಲ್ಲಿ 20 ಲಕ್ಷ ಜನ ಮ್ಯಾಪಿಂಗ್ ಆಗ್ತಾರೆ, ಸ್ಪೆಲ್ಲಿಂಗ್. ಅಷ್ಟೆಲ್ಲ ಬೇಡ, ನಿಮ್ಮ ಹತ್ರ ಕನಿಷ್ಠ ಪಕ್ಷ 3 ಕಾರ್ಡ್ ಇರುತ್ತೆ. ವೋಟರ್ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡು. 3 ಕಾರ್ಡ್ ಒಂದೇ ಥರ ಹೆಸರಿರಲ್ಲ. ಒಂದೊಂದು ಕಾರ್ಡ್ ಒಂದೊಂದು ಥರ ಇರುತ್ತೆ ಸಾಮಾನ್ಯವಾಗಿ. ಅದು ನನ್ನ ತಪ್ಪಲ್ಲ. ನನ್ನದಲ್ಲದ ತಪ್ಪಿಗೆ ನೀವೇ ಶಿಕ್ಷೆ ಕೊಡ್ತಿದ್ದೀರಾ? ನೀನು ಈ ದೇಶದ ಭಾರತೀಯನೇ ಅಲ್ಲ ಅಂತ ಶಿಕ್ಷೆ. ಇದು ಮೊದಲನೇ. ನನ್ನ ಹೆಸರಲ್ಲ, ನಾನು ಹುಟ್ಟೇ ಇರಲಿಲ್ಲ ಅವಾಗ. ಅಪ್ಪ ನನಗೆ 18 ವರ್ಷ ಆಗಿಲ್ಲ. ನಮ್ಮ ಅಪ್ಪ ಅಮ್ಮನ ಹೆಸರು ಇರಬೇಕು. ಅಪ್ಪ ಅಮ್ಮನ ಹೆಸರಿರೋದು ಇನ್ನೂ ದೊಡ್ಡ ಸಮಸ್ಯೆ. ಯಾಕಂದ್ರೆ ಅವ್ರ ಹೆಸರುಗಳು ವಿಚಿತ್ರವಾಗಿರುತ್ತೆ. 2025 ಅವರ ಹೆಸರುಗಳು ಬೇರೆ ತರ ಬದಲಾಗುತ್ತೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಅಪ್ಪ ಅಮ್ಮನ ಮಗನೂ ಅಥವಾ ಮಗಳು ನಾನೇ ಅನ್ನೋದಕ್ಕೆ ಇನ್ನೊಂದು ಡಾಕ್ಯುಮೆಂಟ್ ಎಲ್ಲಿಂದ ತರ್ತೀನಿ? ಅದು ಯಾವಾಗ ಡಾಕ್ಯುಮೆಂಟ್ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಇದು ಮೊದಲನೇ ಹಂತದಲ್ಲಿ 12 ರಾಜ್ಯಗಳ ಅನುಭವ ಏನಪ್ಪಾ ಅಂತಂದ್ರೆ ಸುಮಾರಷ್ಟು ಕಡೆ ಮ್ಯಾಪಿಂಗು ಸಕ್ಸಸ್ ಆಗ್ತದೆ. ಕರ್ನಾಟಕದಲ್ಲಿ ಏನ್ ನಡೀತಿದೆ? ಕರ್ನಾಟಕದಲ್ಲಿ ಮ್ಯಾಪಿಂಗ್ ಶುರುವಾಗಿದೆ. ಮ್ಯಾಪಿಂಗ್ ಶುರುವಾಗೋದಕ್ಕೆ ಏನ್ ಮಾಡಬೇಕು? BLOಗಳು ಪ್ರತಿ ವೋಟರ್ನ ಮನೆಗೆ ಹೋಗಬೇಕು. ಚುನಾವಣಾ ಆಯೋಗದ ಆದೇಶದ ಪ್ರಕಾರ ಒಬ್ಬ BLOಗೆ 400 ಮನೆಗಳನ್ನು ಕೊಡಬೇಕು. ಆತ ಒಂದು ಮನೆಗೆ ಕನಿಷ್ಠ ಪಕ್ಷ ಅವನು ಅಥವಾ ಆಕೆ 3 ಸತಿ ಭೇಟಿ. ನಾನು ಹೋಗ್ತೀನಿ, ಆ ಮನೆ ಬೀಗ ಹಾಕ್ತೀನಿ. 2ನೇ ಸತಿ ಹೋಗ್ತೀನಿ, 3ನೇ ಸತಿ ಹೋಗ್ತೀನಿ. ನಾನು ಹೋಗೋಣ ಯಾರು? ನನಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೆ. 1 ತಿಂಗಳೊಳಗಡೆ ನಾನು 400 ಮನೆ ಮಾಡಿ ಮುಗಿಸ್ತೀನಿ. ನಾನು ಯಾರು? ಪ್ರೈಮರಿ ಸ್ಕೂಲ್ ಟೀಚರು, ಗ್ರಾಮ ಪಂಚಾಯತಿ ನೌಕರ. ನನ್ನ ಕೆಲಸ ಮುಗಿಸ್ಕೊಂಡು ನಾನು ನನಗೆ ರಜೆ ಕೊಡೋದಿಲ್ಲ ಇದು ಮಾಡೋದು. ನಾನೇನು ಮಾಡ್ತೀನಿ? 1 ಸತಿ ಹೋಗಿ ಬರ್ತೀನಿ, 2ನೇ ಸತಿ ಹೋದೆ ಅಂತ ಬರೀತೀನಿ. ಸಾಮಾನ್ಯ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಯಾವ ಮಟ್ಟದಲ್ಲಿ ಇರುತ್ತೆ? ನೀವು ಪೇಪರ್ಗಳನ್ನು ನೋಡಿರ್ಬೋದು. BLOಗಳು ಸುಮಾರು 35 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದೀರಿ ಈ ಪ್ರೆಷರ್ ತಡೆಯೋಕ್ಕಾಗ್ತದೆ. ಸೊ ಕೆಲವು ರಾಜ್ಯಗಳಲ್ಲಿ ಏನಾಗಿದೆ, BLOಗಳು ಮನೆ ಬಿಹಾರದಲ್ಲಿ ವಿಶೇಷವಾಗಿ ಹೋಗೇ ಇಲ್ಲ. ಅವರು ಕಚೇರಿಗಳಲ್ಲೇ ಕೂತ್ಕೊಂಡು ಫಿಲಪ್ ಮಾಡ್ತಾರೆ. ಕಚೇರಿಗಳಲ್ಲೇ ಕೂತ್ಕೊಂಡು ಫಿಲಪ್ ಮಾಡಿರೋದಕ್ಕೆ ಏನಾಗಿದೆ ಪರಿಸ್ಥಿತಿ? ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ TMC ಒಂದು ರ್ಯಾಲಿ. ಆ ರ್ಯಾಲಿನಲ್ಲಿ TMC ನಾಯಕರು ಸುಮಾರು 20 ಜನರನ್ನ ವೇದಿಕೆ ಮೇಲೆ ಕರೆದರು. ಆ 20 ಜನ ಯಾರಪ್ಪ ಅಂತಂದ್ರೆ BLOಗಳು ಮೊದಲನೇ ಹಂತದಲ್ಲಿ ಸತ್ತೋಗಿದ್ದಾರೆ ಅಂತ ಹೇಳ್ಕೊಟ್ಟಂತ 20 ಜನ ಬದುಕಿದೀವಿ ಅಂತ ಒಂದು ಕೊಡುವಂತ ಕತೆ. ರಾಜಸ್ಥಾನದ ಇನ್ನೊಂದು ಕತೆ ನೀವು ಕೇಳಿದ್ರು. ರಾಜಸ್ಥಾನದಲ್ಲಿ ಕೀರ್ತಿ ಕುಮಾರ್ ಅಂತ ಒಬ್ಬ BLO. ರಾಜಸ್ಥಾನದಲ್ಲಿ ಹವಾಮಹಲ್ ಅಂತೇಳಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿ. ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಗೆದ್ದಿರೋ ಬಿಜೆಪಿ MLAಗೆ ಕಡಿಮೆ ಕೊಟ್ಟು ಬಂದಿದೆ. ಅಲ್ಲಿ ಮುಸ್ಲಿಮರು ಜಾಸ್ತಿ. ಕೀರ್ತಿ ಕುಮಾರ್ ಮೇಲೆ ಶತಾಯ ನೀನು 400 ಮುಸ್ಲಿಂ ವೋಟರ್ನ ಕಿತ್ತಾಕಬೇಕು ಅಂತ ಒತ್ತಡ. ಆತ ಏನ್ ಮಾಡ್ದ? ವಿಡಿಯೋ ಮಾಡಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನಿಮ್ಮ ಪ್ರಜಾಕ್ಕೆ ಅಂತ ಹೇಳಿ. ಅಂದ್ರೆ 2 ತರ ಆಗುತ್ತೆ. ಒಂದು ಮ್ಯಾಪ್ ಆಗುತ್ತೆ, 2ನೇದು ಮ್ಯಾಪ್ ಆಗಿದೆ ಆಗಿಲ್ಲ ಅಂತ ತೀರ್ಮಾನ ಮಾಡೋದು ಯಾರು? BLO. ಆ BLO ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಪರೋಪಕಾರಿ ಮನೋಭಾವ ಇದ್ರೆ ನಿಮಗೆ ಬೋನಸ್.
ಅವನು RSS ಆಗಿದ್ದರು. ಮಧ್ಯಪ್ರದೇಶದಲ್ಲಿ RSS ಕಾರ್ಯಕರ್ತರು BLO ಜೊತೆಗೆ ಹೋಗ್ತಾರೆ, ಯಾರು ಕಿತ್ತಾಕ್ಬೇಕು ಯಾರು ಕಿತ್ತಾಕ್ಬಾರ್ದು ಅಂತ ಹೇಳ್ತಾರೆ. ಸೊ ಮ್ಯಾಪಿಂಗ್ ನೋಡುವುದಕ್ಕೆ ಯಂತ್ರ ನಡೆಸುತ್ತೆ ಅಂತಾದ್ರೂ ಕೂಡ ಅದು ಮನುಷ್ಯನ ಆದೇಶದ ಮೇರೆಗೆ, ಆಳುವ ಸರ್ಕಾರದ ಆದೇಶದ ಮೇರೆಗೆ ನಡೀತದೆ. ಕರ್ನಾಟಕಕ್ಕೆ ನೀವು ಬರೋದಾದ್ರೆ, ಕರ್ನಾಟಕದಲ್ಲಿ ಮಡಿಕೇರಿನಲ್ಲಿ ಮನೆ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಮಂಗಳೂರಲ್ಲಿ ಕೆಲವು ಕಡೆ ಮನೆಗೆ ಹೋದ್ರು ಅಂತ ಹೇಳ್ತಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಇರ್ತೀನಿ, ಬೆಂಗಳೂರಿನಲ್ಲಿ ಯಾವ ಮನೆಗೂ ಹೋಗಿಲ್ಲ. ಸುಮಾರಷ್ಟು ಜಿಲ್ಲೆಗಳಲ್ಲಿ BLO ಮನೆಗಳು ಹೋಗೇ ಇಲ್ಲ. ಮೊನ್ನೆ ದ ಹಿಂದೂ ಪತ್ರಿಕೆ ವರದಿ ಮಾಡುತ್ತೆ ವಾರದ ಕೆಳಗಡೆ, ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತರು, ಚೀಫ್ ಎಲೆಕ್ಟ್ರಲ್ ಆಫೀಸರು, ಮ್ಯಾಪಿಂಗ್ ಶುರುವಾಗಿದೆ, 3 ಜಿಲ್ಲೆಗಳಲ್ಲಿ 75% ಆಗಿದೆ, ಬೆಂಗಳೂರಿನಲ್ಲಿ 28% ಆಗಿದೆ, ಮಂಗಳೂರಿನಲ್ಲಿ 55% ಆಗಿದೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಿದ್ರು. ಉಡುಪಿನಲ್ಲಿ ಮನೆಗೆ ಅಂತ ಬರ್ತಿದಾರ BLOಗಳು. ಮೈಸೂರಲ್ಲಿ ಏನ್ ಮಾಡಿದ್ದಾರೆ, ಮೈಸೂರಿನಲ್ಲಿ ಚುನಾವಣಾ ಆಯೋಗದ ಕಚೇರಿಗಳು ಒಂದು ನೋಟಿಸ್ ಹಾಕಿದ್ದಾರೆ. ಡಿಸೆಂಬರ್ 12, 13ನೇ ತಾರೀಕು ಪ್ರತಿಯೊಬ್ಬರು ಕೂಡ ತಮ್ಮ ಈ ಕಚೇರಿಗೆ ಬಂದು ಮ್ಯಾಪಿಂಗ್ ಮಾಡಿಸ್ಕೊಂಡು ಹೋಗತಕ್ಕದ್ದು ಅಂತ ಕಚೇರಿಗೆ ಹಾಕಿದ್ದಾರೆ. ಅದನ್ನು ಪ್ರಚಾರ ಮಾಡಿ ಯಾರು ಗೊತ್ತಾಗುತ್ತೆ. ಮೈಸೂರಲ್ಲಿ ಇದೇ ತರ ವರ್ಕ್ಶಾಪ್ ಮಾಡಬೇಕಾದ್ರೆ ಗೊತ್ತಾದ್ರೆ ನಮ್ಗೆ ಗೊತ್ತೇ ಇಲ್ಲ ಸರ್. ಅದೇ ತರ ಹಾಸನ. ಸೊ ಹೀಗಾಗಿ ಮ್ಯಾಪಿಂಗ್ ಅನ್ನುವಂಥದ್ದೇ ಯಾವ ಸಾಧನ ಆಗೋಗಿದೆ, ಹೆಚ್ಚು ಜನರನ್ನು ಮೊದಲನೇ ಹಂತದಲ್ಲೇ ಹೊರಗಿಡುವಂತಹ ಒಂದು ಸಾಧನ. ಇದು ಮೊದಲನೇ. ಇದರಲ್ಲಿ ಮ್ಯಾಪಿಂಗ್ ಆಗಬೇಕು ಅಂತಂದ್ರೆ 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು, ನಿಮ್ಮ ಸ್ಪೆಲ್ಲಿಂಗು, ನಿಮ್ಮ ಅಪ್ಪ ಅಮ್ಮನ ಸ್ಪೆಲ್ಲಿಂಗ್ ಹೆಸರು ಸಮೇತ ಕರೆಕ್ಟ್ ಆಗಿದೆ. ಹೀಗಾದ್ರೆ ಮ್ಯಾಪ್ ಹಾಕ್ತೀರಿ. ಸಪೋಸ್ ಮ್ಯಾಪ್ ಆದರೆ ನೀವು ಪಾಸ್ ಆದ್ರೆ ಅಗ್ನಿ ಪರೀಕ್ಷೆ, ಈ ಸಾಲಿನ ಅಗ್ನಿ ಪರೀಕ್ಷೆ ಪಾಸ್ ಆದ್ರೆ ಅವೇ ಖುಷಿ ಪಡಬೇಕು. ಮುಂದಿನ ವರ್ಷ ಬರುತ್ತೆ ಗೊತ್ತಿಲ್ಲ, ಈ ಸಾಲಿನ ಅಗ್ನಿ ಪರೀಕ್ಷೆ ಪಾಸ್ ಆದ್ರೆ ಆಗಲಿಲ್ಲ. ಎಷ್ಟಾಗಿಲ್ಲ? ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ 2,96,00,000 ಜನ ಹೊರಗಿಡಲ್ಪಟ್ಟಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ 58 ಲಕ್ಷ ಜನ, ತಮಿಳುನಾಡಲ್ಲಿ 98 ಲಕ್ಷ ಜನ, ಕೇರಳದಲ್ಲಿ 35 ಲಕ್ಷ ಜನ, ಗುಜರಾತಲ್ಲಿ 45 ಲಕ್ಷ ಜನ, ಲಕ್ಷ ಜನ ಲಕ್ಷ ಜನರನ್ನ ಹೊರಗಿಡ. ಎರಡನೇ ಹಂತದಲ್ಲಿ ಏನ್ ಮಾಡ್ತಾರೆ, BLOಗಳು. ಈ ಎರಡನೇ ಹಂತ ನಮ್ಮಲ್ಲಿ ಪಕ್ಷ ಏಪ್ರಿಲ್ ಶುರು, ಯಾಕಂದ್ರೆ 12 ರಾಜ್ಯಗಳಲ್ಲೂ ಕೂಡ ಮುನ್ಸಾರ್ಥ ನಮ್ಮ ರಾಜ್ಯಕ್ಕೆ ಬರ್ತದೆ. ಈ ಏಪ್ರಿಲ್ ನಂತರ BLOಗಳು ನಮ್ಮ ಮನೆ ಒಂದು ಫಾರಂ, ಆ ಫಾರಂ ಅನ್ನ ನಾವು ಭರ್ತಿ ಮಾಡಿ 1 ತಿಂಗಳಲ್ಲಿ ನಾವು ವಾಪಸ್ ಚುನಾವಣಾ ಕಚೇರಿಗೆ ಕೊಡಬೇಕು. ಚುನಾವಣಾ ಕಚೇರಿಗಳು ನಾವು ಕೊಟ್ಟಿರೋ ಫಾರಂನಲ್ಲಿ ನಾವು ಕೊಟ್ಟಿರೋ ವಿವರಗಳು ಸರಿ ಇದೆಯಾ ಇಲ್ವೋ ಅಂತೇಳಿ ಅದರಲ್ಲಿ ಸರಿ ಇದ್ದವ್ರಿಗೆ ಒಂದು ಪಟ್ಟಿ, ಸರಿ ಇದ್ದಿರೋರಿಗೆ ಇನ್ನೊಂದು ಪಟ್ಟಿ ಮಾಡ್ತಾರೆ. ಇದನ್ನು ಯಾವ ತರ ಮಾಡಿದ್ದಾರೆ ಇದನ್ನೊಂದು ಸ್ವಲ್ಪ ಕಿವಿಗೊಟ್ಟು ಕೇಳಿ. ಇದು 2003ರಲ್ಲಿ ಸಿಟಿಜನ್ಶಿಪ್ ಆಕ್ಟ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಒಂದು. ಆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ಗೆ ತಕ್ಕನಾಗಿ NRC NPR ಮಾಡಬೇಕು ಅಂತ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ SIR. ಮ್ಯಾಪಿಂಗ್ ಆಗದ ಭಾರತೀಯರಾಗಿದ್ದರೆ ಅವರನ್ನ 3 ಭಾಗಗಳಾಗಿ ವಿಂಗಡಿಸಿದರು. ಮೊದಲನೇ ಭಾಗ 1987ಕ್ಕೆ ಮುಂಚೆ ಹುಟ್ಟಿದ್ರು. ಎಷ್ಟು ಜನ ಇದೆ? 1987ಕ್ಕೆ ಮುಂಚೆ ಹುಟ್ಟಿದ್ರು, ಅಂದ್ರೆ 40 ವರ್ಷ ಮೀರಿರು. 40 ವರ್ಷ ಮೀರಿರು ಅಂತ 30 ವರ್ಷ. ನಮಗೆ ನಾವು ಈ ದೇಶದಲ್ಲಿ ಹುಟ್ಟಿದೀವಿ ಅಂತ ಒಂದು ಡಾಕ್ಯುಮೆಂಟ್ ಕೊಡಬೇಕು. ಆ ಡಾಕ್ಯುಮೆಂಟ್ ಏನು ಅಂತ ನಾನು ಆಮೇಲೆ ಬರ್ತೇನೆ. ನಮಗೆ ನಾವು ಒಂದು ಡಾಕ್ಯುಮೆಂಟ್ ಕೊಟ್ಟರು ಸರ್, ನಾವು ಈ ದೇಶದಲ್ಲಿ ಹುಟ್ಟಿದೀವಿ ಅಂತ ತೋರಿಸಿ. ಆ ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆಯಾ ಅಂತ ಆ ಪ್ರಶ್ನೆ ಆಮೇಲೆ ಚರ್ಚೆ ಮಾಡಿ. ಎರಡನೇದು 18 ವಯಸ್ಸಿಂದ 40 ವಯಸ್ಸಿನ ಒಳಗಿರುವಂಥ, ಅಂದ್ರೆ 1987ರಿಂದ 2004ರ ನಡುವೆ ಹುಟ್ಟಿದ್ರು. ಎಷ್ಟು ಜನ ಇದ್ದೀರಲ್ಲ ಕೈಯಲ್ಲಿ? ನೀವುಗಳಿಗೆ ಒಂಚೂರು ಕಷ್ಟ ಜಾಸ್ತಿ. ಏನಪ್ಪಾ ಅಂತಂದ್ರೆ, ನೀವು ಈ ದೇಶದಲ್ಲೇ ಹುಟ್ಟಿದ್ದೀರಾ, ನಿಮ್ಮ ಅಪ್ಪ ಅಮ್ಮಂದರಲ್ಲಿ ಒಬ್ಬರು ಈ ದೇಶದಲ್ಲೇ ಹುಟ್ಟಿದ್ದಾರೆ, ಮತ್ತು ನೀವು ಆ ಅಪ್ಪ ಅಮ್ಮಂಗೆ ಹುಟ್ಟಿರೋ ಮಗನು ಅಥವಾ ಮಗಳು ಅಂತ 3 ಡಾಕ್ಯುಮೆಂಟ್. 2004ರ ನಂತರ ಹುಟ್ಟಿದವರು, ಅಂದ್ರೆ ಈಗ 18 ವರ್ಷ ತುಂಬಿರೋರು, ಅವ್ರಿಗೆ ಇನ್ನೊಂಚೂರು ಕಷ್ಟ. ಅವರು ಈ ದೇಶದಲ್ಲೇ ಹುಟ್ಟಿದ್ದೀರಿ ಅಂತ, ಅವ್ರ ಅಪ್ಪ ಅಮ್ಮಂದ್ರೆ ಇಬ್ಬರೂ ಈ ದೇಶದಲ್ಲೇ ಹುಟ್ಟಿದ್ದಾರೆ ಅಂತ, ಹಾಗೂ ತಾನು ಆ ಅಪ್ಪ ಅಮ್ಮಂದಿರ ಮಗ ಅಥವಾ ಮಗಳು ಅಂತ 4 ಡಾಕ್ಯುಮೆಂಟ್. ಯಾವ್ಯಾವ ಡಾಕ್ಯುಮೆಂಟ್ ಕೊಡಬೇಕು? ಈಗ ಅಷ್ಟು ವಿವರವಾಗಿ ಹೋಗೋದಿಲ್ಲ, ಟೈಮ್ ಎಲ್ಲ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ರೇಷನ್ ಕಾರ್ಡ್ ಒಪ್ಪಲ್ಲ, ವೋಟರ್ ಕಾರ್ಡ್ ಒಪ್ಪಲ್ಲ, ಆಧಾರ್ ಕಾರ್ಡ್. ಇದನ್ನು ಗಮನ ಕೊಟ್ಟು ಕೇಳಿ, ನಾವು ಮೋಸ ಮಾಡುವುದಕ್ಕೆ ಯಾಕೆ ಮಾಡ್ತಿದ್ದಾರೆ? ಕರ್ನಾಟಕದ ಸಿದ್ದು ಸರ್ಕಾರ ಆಧಾರ್ ಕಾರ್ಡ್ ಸುಪ್ರೀಂ ಕೋರ್ಟ್
ಬಿಹಾರದಲ್ಲಿ ಆಧಾರ್ ಕಾರ್ಡ್ ಕೂಡ ನೀವು 12ನೇ ದಾಖಲೆಯನ್ನು ಪರಿಶೀಲಿಸಬೇಕು. 11 ಡಾಕ್ಯುಮೆಂಟ್ ಇದೆ, ಅದು ಯಾವ್ಯಾವುದು ಹೇಳ್ತೀನಿ ನಾನು. 12ನೇ ಡಾಕ್ಯುಮೆಂಟ್ ಆಗಿ ನೀವು ಆಧಾರ್ ಕಾರ್ಡ್ನ ಒಪ್ಕೊಳ್ಳೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ. ಅಷ್ಟಾಗಿ ಕೂಡ ಬಿಹಾರದ ಹಲವಾರು ಕಡೆ ಬೇರುವನ್ನು ತಂದುಕೊಳ್ಳಿ. ಈಗ ಅಕ್ಟೋಬರ್ 25ನೇ ತಾರೀಕು 11 ರಾಜ್ಯಗಳಲ್ಲೂ ಕೂಡ ಏನು 2ನೇ ಸುತ್ತಿನ FIR ಶುರುವಾಗಿದೆ. ಅದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಒಪ್ಕೊಳ್ತಕ್ಕದ್ದು ಅಂತ ಒಂದು ಪ್ರಕಟಣೆಯನ್ನು ಚುನಾವಣಾ ಆಯೋಗ ತಂದಿದೆ. ಇಂಡಿಕೇಟಿವ್ ಬಟ್ ನಾಟ್ ಎಕ್ಸಾಸ್ಟಿವ್ ಡಾಕ್ಯುಮೆಂಟ್ ಅಂತ ಅದು ಸಪ್ರೇಟ್ ಇದೆ. ಅದಕ್ಕೆ 13 ಡಾಕ್ಯುಮೆಂಟ್ ಹೆಸರಿದೆ. 11 ಡಾಕ್ಯುಮೆಂಟ್ ಅದು ಯಾವ್ಯಾವುದು ಅಂತ ಹೇಳ್ತೀನಿ. 12ನೇದು ಆಧಾರ್, 13ನೇದು ಈ ಮ್ಯಾಪಿಂಗ್. ಈ 13 ಡಾಕ್ಯುಮೆಂಟ್ಗಳು ಒಂದಾದರೂ ಪರವಾಗಿಲ್ಲ. ಆದರೆ ಜನವರಿ 6ನೇ ತಾರೀಕು ಕರ್ನಾಟಕ ಸರ್ಕಾರದ ಜಿಲ್ಲಾಧಿಕಾರಿ ಪ್ರಕಟಣೆ ಕೊಡ್ತಾರೆ. ನೀವು ಭಾರತೀಯ ಮ್ಯಾಪಿಂಗ್ನಲ್ಲಿ ನೀವೆಲ್ಲರೂ ಕೂಡ ಸಹಕರಿಸಬೇಕು. ಸಪೋಸ್ ನೀವು ಸಹಕರಿಸಲಿಲ್ಲ ಅಂತಂದ್ರೆ ನೀವು ಭಾರತೀಯ ಪ್ರಜೆಯಿಂದ ಸಾಬೀತು ಮಾಡಿಕೊಳ್ಳುವುದಕ್ಕೆ 11 ಡಾಕ್ಯುಮೆಂಟ್ಗಳಲ್ಲಿ ಓದ್ಕೊಳ್ಬೇಕು ಅಂತ ಮತ್ತೆ 11ಕ್ಕೆ ಬಂದು ಅಕ್ಟೋಬರ್ 25ಕ್ಕೆ ಚುನಾವಣಾ ಆಯೋಗ 13 ಅಂತ ಹೇಳಿದೆ. ಜನವರಿ 6ಕ್ಕೆ ಕರ್ನಾಟಕ ಸರ್ಕಾರ 11ಕ್ಕೆ ವಾಪಸ್ ಅಂದ್ರೆ ಆಧಾರ್ ಇಲ್ಲ. ಸೊ ಇದು ವಿಷಯ ನಮ್ಮ ತಿರುಗಬಹುದಾದದ್ದು ಆಧಾರು, ರೇಷನ್ ಕಾರ್ಡು, ವೋಟರ್ ಕಾರ್ಡು, ನರೇಗಾ ಕಾರ್ಡು, ಅದನ್ನ ಯಾವುದು ಹೋಗ್ತಾರೆ. ಹಾಗಾಗಿ ಯಾವ ಡಾಕ್ಯುಮೆಂಟ್ಗಳನ್ನ ಹೋಗ್ತಾರೆ ಅವರು 11 ಡಾಕ್ಯುಮೆಂಟ್ಗಳು ಒಂದೊಂದಾಗಿ ಹೆಸರಾಗಿದೆ. ಮೊದಲನೇ, ನಾವು ಕೇಂದ್ರ ಸರ್ಕಾರ ನಡೆಸುವ ಸಾರ್ವಜನಿಕ ಉದ್ಯಮಗಳು, ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವ ಎಂಪ್ಲಾಯಿ ಆಗಿರಬೇಕು. ಎಂಪ್ಲಾಯಿ ಆಗಿದ್ರೆ ನಿಮಗೆ ಗೊತ್ತಾರಲ್ಲ, ಎಂಪ್ಲಾಯಿ ಅಂತೇಳಿ ಅದನ್ನು ತೋರಿಸ್ಬೋದು. ಅದು 140 ಕೋಟಿ ಜನರಲ್ಲಿ 1% ಇರೋದಿಲ್ಲ, ಬಿಟ್ಟ. ಎರಡನೇದು ಕೇಂದ್ರ ಸರ್ಕಾರದ ಉದ್ಯೋಗಿಯಾಗಿದೆ, ಅದನ್ನು ನಾನು ಎಷ್ಟು ಜನ ಅಂತ ಕೇಳೋದು. ಮೂರನೇದು ರಾಜ್ಯ ಸರ್ಕಾರದ ಕೈಗಾರಿಕೆಗಳಲ್ಲಿ ಉದ್ಯೋಗಿಯಾಗಿರಬೇಕು. ನಾಲ್ಕನೇದು ರಾಜ್ಯ ಸರ್ಕಾರದ ಉದ್ಯೋಗಿ. ಈ 4 ನಮ್ಮ ಇಡೀ 140 ಕೋಟಿನ 1.5 ರಿಂದ 2% ಬಿಟ್ಟ. 5ನೇದು ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್. ನಾವೀಗ ಸುಮಾರು ಜನ ಇರೋದು 1977. ಈ ದೇಶದಲ್ಲಿ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿ ನೀವು ರಿಜಿಸ್ಟರ್ ಮಾಡಬೇಕು ಅಂತ ಕಾಯ್ದೆ ಬಂದಿದ್ದೆ 1986. ನಮ್ಮ ಕಾಲದಲ್ಲೆಲ್ಲ ಏನು ತವರು ಮನೆಯಲ್ಲಿ ಸೂರ್ಗಿಂತಿ ಬಂದು ನಮ್ಮ ಮನೆಯಲ್ಲಿ ಅಲ್ಲ. ಎಷ್ಟು ಜನ ಕೈಲಿ ಬರ್ತ್ ಸರ್ಟಿಫಿಕೇಟ್ ಇದೆ ಕೈಯಲ್ಲಿ? ಬಹಳ ಖುಷಿ ಬೇಡಬೇಡಿ, ನಂದೊಂದು ಪ್ರಶ್ನೆ ಇದೆ. ಬರ್ತ್ ಸರ್ಟಿಫಿಕೇಟ್ ಹೆಂಗಿರುತ್ತೆ? ಉದಾಹರಣೆಗೆ ನಮ್ಮ ತಂದೆ ಹೆಸರು ಕೃಷ್ಣಮೂರ್ತಿ, ನಮ್ಮ ತಾಯಿ ಹೆಸರು ನಾಗರತ್ನ. 1967ರಲ್ಲಿ ನಾನು ಆಸ್ಪತ್ರೆಯಲ್ಲೇ ಹುಟ್ಟಿದ್ರೆ ಏನಂತ ಇರ್ತದೆ? ಕೃಷ್ಣಮೂರ್ತಿ ನಾಗರತ್ನಮ್ಮ ಇಬ್ಬರು ದಂಪತಿಗಳಿಗೆ 1967ರಲ್ಲಿ ಒಂದು ಗಂಡು ಮಗು ಹುಟ್ಟು, ಶಿವಸುಂದರ ಹುಟ್ಟ ಅಂತ ಬರ್ತಿರೋಲ್ಲ. ಇದೇನು ಹೆಸರು? ಪಾಸ್ಪೋರ್ಟ್ ನೀವು ಮಾಡಿಸ್ಕೊಳಕ್ ಹೋದಾಗ, ಪಾಸ್ಪೋರ್ಟ್ಗೆ ಬರ್ತ್ ಸರ್ಟಿಫಿಕೇಟ್ ಬೇಕು ಅಂದಾಗ ಅದಕ್ಕೊಂದಷ್ಟು ಜುಗಾಡು ಮಾಡಿ ಅದಕ್ಕೊಂದೇನೋ ನೋಟ್ರಿ ಹತ್ರ ಹೋಗಿ ನೋಟ್ರಿ ಅಂತ ಗೆಜೆಟ್ ಇಟ್ಕೊಂಡು ಏನೋ ಮಾಡಿದ್ರು. ಅದಿಲ್ಲ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಗಂಡು ಮಗು ಹೆಣ್ಣು ಮಗು ಅಂತ ಇರುತ್ತೆ ಹೊರತು ನನ್ನ ಹೆಸರು ಸಮೇತ ಇರೋದಿಲ್ಲ. 100ಕ್ಕೆ 99 ಭಾಗದ ಜನರ ಹತ್ರ ಬರ್ತ್ ಸರ್ಟಿಫಿಕೇಟ್. 5. 6ನೇ SSLC ಸರ್ಟಿಫಿಕೇಟ್, SSLC TC ಅಥವಾ SSLC ಮಾಸ್ ಕಾರ್ಡ್. SSLC TC ಮಾಸ್ ಕಾರ್ಡ್ ಏನಕ್ಕೆ? ಅದರಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ, ಮತ್ತೆ ಯಾರ ಹೆಸರು ಇರುತ್ತೆ? ಅಪ್ಪನ ಹೆಸರು, ಅಮ್ಮನ ಹೆಸರಲ್ಲ. ಅಮ್ಮನ ಹೆಸರು ಈ ಮಧ್ಯೆ ಆಪ್ಷನಲ್ ಆಗಿ ಇರ್ತಿದ್ದಾರೆ ಹೊರತು ಅಮ್ಮನ ಹೆಸರು ಇರೋದಿಲ್ಲ. ತುಂಬಾ ಮುಖ್ಯವಾದ್ದು. ಯಾಕೆ ಅಂತ ಹೇಳ್ತೀನಿ, ಅಪ್ಪನ ಹೆಸರು ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ. ಇವೆರಡೂ ಇರಬೇಕು ಅಂದ್ರೆ ನೀವೇನ್ ಮಾಡಬೇಕು? ಕನಿಷ್ಠ ಪಕ್ಷ SSLC ತನಕ ಹೋಗಿ ಪಾಸ್ ಆಗಿ ಫೇಲ್ ಆಗಿ TC ಒಂದಿರುತ್ತೆ. 77 ಮುಂಚೆ ನಾವು ಹುಟ್ಟಿರೋರು ನಮ್ಮ ಸ್ಕೂಲ್ಗಳೇ ಮುಚ್ಚೋದು. ಈಗ ಬೇಕು ಅಂತ ಹೋದ್ರೆ ಕಾಯ್ದೆ ಪ್ರಕಾರ ಏನ್ ಮಾಡಬೇಕು? ಈ ಸ್ಕೂಲ್ಗಳು ಮುಚ್ಚಕ್ಕೆ ಮುಂಚೆ ತಮ್ಮ ಹತ್ರ ಇರೋ ಎಲ್ಲ ದಾಖಲೆಗಳನ್ನು AEO ಕೊಡೋದು. ಆ AEO ಅದನ್ನ ಒಂದ್ ಕಡೆ ಕಾಪಿಡಬೇಕು. ಅದು ಇಲಿಗಳು ತಿಂದಿರು ಹೀಗಾಗಿ ನಮ್ಮ ಕಾಲದವ್ರಿಗೆ ಮೆಟ್ರಿಕ್ಯುಲೇಷನ್ ಮುಗಿಸ್ತೇ ಇರೋರಿಗೆ ಸಿಗೋದು. ಇದ್ರ ಜೊತೆಗೆ ಇನ್ನೊಂದೇನು ಮಾಡಿದ್ದಾರೆ ಮುಂದೆ ವೆಸ್ಟ್ ಬೆಂಗಾಲ್ ಸುಮಾರಷ್ಟು ಜನ ನನಗೆ ಗೊತ್ತಿದೆ. ನಮ್ಮ ದೇಶದಲ್ಲಿ 100 ಜನ ಪ್ರೈಮರಿ ಸ್ಕೂಲ್ ಸೇರಿದ್ರೆ ಆ ಕಾಲದಲ್ಲೂ ಈ ಕಾಲದಲ್ಲೂ ಅಬ್ಬಬ್ಬ ಅಂದ್ರೆ 60 ಜನ ಹೈಸ್ಕೂಲ್ ಮೆಟ್ಲು ಹೋಗ್ತಾರೆ. ಅದರಲ್ಲಿ 40 ಜನ ಹತ್ತಾರೆ. ಅದರ ಒಂದು 20 ಜನ SSLC ಎಕ್ಸಾಮ್ ತಗೊಳ್ಳೋದು ಮುಂಚೆ. ಸೊ ನೀವು SSLC ಬಂದಾಗ
ಕ್ಲಾಸ್ 10ಗೆ ಅಡ್ಮಿಷನ್ ತೋರಿಸೋದು ನಾವು ಒಪ್ಪಲ್ಲ. ಅಂದ್ರೆ ನಿಮ್ಮ ಹತ್ರ ಏನಿದ್ರು ನಾವು ಒಪ್ಪಲ್ಲ. ನಾವೇನು ಕೇಳಿದ್ರು ಅದು ನಿಮ್ಮ ಹತ್ರ ಇರೋದು, ಅದು ವಿಷಯ. ನಾವು ಕೇಳಿ ನಿಮ್ಮ ಹತ್ರ ಇರೋಲ್ಲ, ನೀವು ಕೊಡೋದು ನಾವು ಒಪ್ಪಲ್ಲ. ಸೊ ಉದ್ದೇಶ ಏನು, ನನ್ನ ನಿಯತಿ ಏನು, ನನ್ನ ನೀತಿ ಏನು, ಶತಾಯಗತಾಯ ಬಂದಷ್ಟು. ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಆಗಿದೆ, ಉತ್ತರ ಪ್ರದೇಶದಲ್ಲಿ SIR ಶುರುವಾಗುವುದಕ್ಕೆ ಮುಂಚೆ ಇದೇ ಚುನಾವಣಾ ಆಯೋಗ ಆಯುಕ್ತರಾದಂತಹ ಸನ್ಮಾನ್ಯ ಜ್ಞಾನೇಶ್ ಕುಮಾರ್ ಅವರು ಉತ್ತರ ಪ್ರದೇಶದಲ್ಲಿ ಕನಿಷ್ಠ 20% ಜನರನ್ನ ಹೊರಗಾಗ್ತೀನಿ ಅಂತ ಹೇಳಿದ್ರು. ಹೆಂಗ್ ಗೊತ್ತು ನಿಮ್ಗೆ 20% ಡಾಕ್ಯುಮೆಂಟ್ ಇರೋಲ್ಲ? ಯಾಕಂದ್ರೆ ನಿಮ್ಮ ಉದ್ದೇಶವೇ ಹೇಗಾದ್ರೂ ಮಾಡಿ 20% ಹೋಗಿ. ಈಗ ಇಲ್ಲದಿರೋ ಕಾಯ್ದೆಗಳನ್ನು ಹೇಳ್ತೀನಿ, ಏನೇನು ಮಾಡ್ತಿದ್ದಾರೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಈಗೇನು ಮಾಡಬೇಕು? ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್. ಇದರಲ್ಲೂ ಕೂಡ ಹೆಚ್ಚು ಪೆಟ್ಟು ಬೀಳೋದು ಯಾರಿಗೆ? ಹೆಣ್ಮಕ್ಳಿಗೆ, ಪುರುಷರಿಗೆ, ದಲಿತರಿಗೆ, ಆದಿವಾಸಿಗಳ ನಿಮ್ಗೆ ಸ್ಕೂಲೇ ಇರೋದು, ಹೈಸ್ಕೂಲ್ ದೂರ. ಈಗಂತೂ ಇನ್ನೊಂದು ಮಾಡ್ತಿದ್ದಾರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡ್ತಾರಂತೆ. ಗುಂಪುಗಳೆಲ್ಲ ತಗೊಂಡ್ಬಿಟ್ಟು 6 ಕಿಲೋಮೀಟರ್ ದೂರದಲ್ಲಿ ಸೇರಿಸ್ತಾರಂತೆ. ಯಾವ ಹೆಣ್ಮಕ್ಳು ಕಳಿಸ್ತಾರೆ? ಅಪ್ಪ ಅಮ್ಮ 6 ಕಿಲೋಮೀಟರ್ ದೂರ ಬಸ್ಸಲ್ಲಿ ಹೋಗ್ಬಿಟ್ಟು ಬಾ ಅಂತೇಳಿ. ಹೆಣ್ಮಕ್ಳ ನಾಗರಿಕತ್ವ ಇನ್ನೂ ದೊಡ್ಡ ಪ್ರಶ್ನೆ ಇದೆ. ಮೆಟ್ರಿಕ್ಯುಲೇಷನ್ 7ನೇದು ಅವ್ರು ಹೇಳ್ತಿರೋ ಡಾಕ್ಯುಮೆಂಟು ಪ್ರಾಪರ್ಟಿ. ನಿಮ್ಮ ಹೆಸರು ಜಮೀನು, ಮನೆ, ಅಂಗಡಿ, ಫ್ಯಾಕ್ಟ್ರಿ, ಈ ಥರದ್ದು ಯಾವುದು. ನಮ್ಮ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಸಂದರ್ಭ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ OBC, SC, ST ಈ ಸಮುದಾಯದ 52% ಜನ ಭೂಹೀನ ಕಾರ್ಮಿಕರು. ಜಮೀನಿಂದ ಆಶ್ರಯ ಮನೆಗಳು ಸಿಕ್ಕಿಲ್ಲ. 1 ಕೋಟಿ ಜನ ನಿರಾಶ್ರಿತರೆ. ಮನೆ ಎಷ್ಟು ಕೊಟ್ಟಿದ್ದು? ಮನೆ 43,000. ಅದು ಕೂಡ ಪತ್ರ ಯಾವಾಗ ಕೊಡ್ತಾರೆ ಗೊತ್ತಿತ್ತು. ಕೋಗಿಲು, ತಣಿಸಂದ್ರ, ಬೆಂಗಳೂರಲ್ಲಿ ಏನು ನಡೀತಿದೆ ನಿಮ್ಗೆ ಗೊತ್ತಿದ್ದು. ಇಂಥವ್ರು ಲಕ್ಷಾಂತರ ಜನ ಗುಡಿಸ್ಲಾರ ಬರುತ್ತೆ. ಅಂದ್ರೆ ಈ ದೇಶದ, ಈ ರಾಜ್ಯದ 60% ಜನಕ್ಕಾಗಲ್ಲ. ಇಲ್ಲಿ ನಿಮ್ಮಲ್ಲಿ ಕೆಲವರು ಇದೆ ಅಂತ ಇಟ್ಕೊಂಡು, ಜಮೀನಿದೆ, ಅಂಗಡಿ, ಫ್ಯಾಕ್ಟ್ರಿ. ಪ್ರಶ್ನೆ ಯಾರ ಹೆಸರಲ್ಲಿರುತ್ತೆ? ಮನೆಯ ಅಪ್ಪನ ಹೆಸರಲ್ಲಿ, ಗಂಡನ ಹೆಸರಲ್ಲಿ, ಮನೆಯ ಹೆಣ್ಮಕ್ಳ ಹೆಸರಲ್ಲಿ. ನನ್ನ ಗಂಡನಿಗೆ ಅಂಗಡಿ ಇದೆ, ಆದ್ರಿಂದ ನಾನು ನಾಗರಿಕ ಅಂದ್ರೆ ಅಂಗಡಿ ಅಲ್ಲ. ನಿನ್ನ ಹೆಸರಲ್ಲಿ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಕ್ಲಾಸ್ ಇಂದಲೂ ಹೆಣ್ಮಕ್ಳು ಅವರು ಬರೀ ಮುಸ್ಲಿಂ ಹೆಣ್ಮಕ್ಳಲ್ಲ, ಎಲ್ಲ ಜಾತಿ ಧರ್ಮದ ಹೆಣ್ಮಕ್ಳು. ಯಾಕಂದ್ರೆ ಪುರುಷಾಧಿಪತ್ಯನೂ ಬರೀ ಮುಸ್ಲಿಂ, ಹಿಂದೂ ಧರ್ಮ ಅಲ್ಲ, ಎಲ್ಲ ಕಡೆ. 8ನೇದು ನಿಮಗೆ ಪಾಸ್ಪೋರ್ಟ್ ಇರ್ತದೆ. ಬಹುಶಃ ಮಂಗಳೂರು ಉಡುಪಿನ ಸುಮಾರು ಜನ ಪಾಸ್ ಆಗ್ತಾರೆ. ಕರ್ನಾಟಕದ ಆವರೇಜ್ ಏನಪ್ಪ ಅಂತಂದ್ರೆ, ಕರ್ನಾಟಕದ ಒಟ್ಟಾರೆ ಜನಸಂಖ್ಯೆಯಲ್ಲಿ 8% ಜನರ ಮಾತ್ರ ಪಾಸ್ಪೋರ್ಟ್. 92% ಜನರ ಹತ್ರ ಪಾಸ್ಪೋರ್ಟ್. 92% ಜನರು ಒಳಗಾಗ್ತದೆ. 9ನೇದು ಸರ್ಕಾರದ ಯಾವುದಾದರೂ ಸ್ಕೀಮುಗಳ ಫಲಾನುಭವಿ ನೀವಾಗಿಲ್ಲ. ಯಾಕಂದ್ರೆ ಅವರು ಪರಿಶೀಲಿಸಿ ನಿಮ್ಗೆ ಕೊಟ್ಟಿರ್ತಾರೆ. 10ನೇದು ನೀವು ಸರ್ಕಾರದ ಯಾವುದಾದರೂ ಜಾತಿ ಸರ್ಟಿಫಿಕೇಟ್ ತಗೊಂಡಿರ್ತೀರಿ. ಅಂದ್ರೆ 11ನೇದು ಕೂಡ ಇದೇ ತರ ಸಂಬಂಧ. ಅಂದ್ರೆ ಸರ್ಕಾರದ ಫಲಾನುಭವಿ. ವಿಷಯ ಏನಪ್ಪ ಅಂದ್ರೆ, ಇದರಲ್ಲಿ ಇಷ್ಟನ್ನು ಕೂಡ ಆಗದೇ ಇರೋದು ಈ ದೇಶದ ಕನಿಷ್ಠ 30% ಜನ. ಆ 30% ಜನ ಯಾರಾಗಿರ್ತಾರೆ? ಬ್ರಾಹ್ಮಣರಾಗಿರೋದಿಲ್ಲ, ಆದಾಯ ಅಂಬಾನಿಗಳಾಗಿರೋದಿಲ್ಲ. ಅವರುಗಳು ನಗರದಲ್ಲಿರುವ ಬಡವರು, ಕೋಗಿಲಿನಲ್ಲಿ ಇವತ್ತೇನು ನಿರಾಶ್ರಿತರು ಮನೆಗೆ ಗುಡಿಸಲು ಕೆಲಸಕೊಟ್ಟರು ಅವರಾಗಿರ್ತಾರೆ. ಸ್ಲಂಬರ್ ವಾಸ ಮಾಡೋರಾಗಿರ್ತಾರೆ. ಹೊಟ್ಟೆಪಾಡಿಗೆ ದೂರಕ್ಕೆ ಕೆಲಸಕ್ಕೆ ಹೋಗೋ ವಲಸೆ ಕಾರ್ಮಿಕರಾಗಿರ್ತಾರೆ, ಹೆಣ್ಮಕ್ಳಾಗಿರ್ತಾರೆ. ಅವ್ರನ್ನೆಲ್ಲ ಮತ್ತು ಮುಸ್ಲಿಮರ ಮೇಲಂತೂ ಟಾರ್ಗೆಟ್ ಆಗಿ ಮಾಡ್ತಾರೆ. ಇದು ಸ್ಟ್ರಕ್ಚರಲ್ ಆಗೇನೆ ಆಗ್ಬಿಡುತ್ತೆ. ಆ ಡಾಕ್ಯುಮೆಂಟ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಜಾತಿ ಮತವನ್ನು ಮೀರಿ ಒಂದು ಹೆಸರು ಹೋಗ್ತೀವಿ. ಕೊಟ್ಟರೂ ಕೂಡ ಏನಾಗುತ್ತೆ ಅನ್ನೋ ವಿಷಯಕ್ಕೆ ನಾನು ಬರ್ತೀನಿ. ಇಷ್ಟೆಲ್ಲ ಆದಮೇಲೆ ಅವ್ರೇನ್ ಮಾಡ್ತಾರೆ? ನಿಮ್ಮ ಡಾಕ್ಯುಮೆಂಟ್ ಎಲ್ಲ 2ನೇ ಸತಿ BLO ಬಂದು ಎನ್ಯುಮರೇಷನ್ ಫಾರಂ ಕೊಟ್ಟು ಬಂದಾದ್ಮೇಲೆ ಅದನ್ನ ಇಟ್ಕೊಂಡು 4 ವರ್ಗೀಕರಣ ಮಾಡ್ತಾರೆ. 4 ವರ್ಗೀಕರಣ ಏನು? ಒಂದು ಅಬ್ಸೆಂಟ್, ಇನ್ನೊಂದು ಪರ್ಮನೆಂಟ್ಲಿ ಶಿಫ್ಟೆಡ್, 3ನೇದು ಡೆಡ್, 4ನೇದು BLO ಬರ್ತಾನೆ. 2 ಸತಿನೋ 3 ಸತಿನೋ ಬರ್ತಾನೆ. ನಿಮ್ಮ ಮನೆ ಬೀಗ ಹಾಕಿರುತ್ತೆ. ಆಬ್ಸೆಂಟ್ ನನಗೆ ಗೊತ್ತೂ ಇರೋದಿಲ್ಲ. ವಿಷಯ ಏನು?
ಹೋಟೆಲ್ ಕೆಲಸ ಮಾಡಿದ್ರೆ ಕನ್ನಡಿಗ ಕಾಫಿ ಪ್ಯಾಕರ್ಸ್ ಯಾಕೆ ತಗೊಳ್ತಾರೆ ಅವ್ರನ್ನ ಉದ್ಯೋಗಕ್ಕೆ ಅಂದರೆ ವರ್ಷಕ್ಕೆ ಒಂದೇ ಸತಿ ಹೋಗಿ ಮನೆಗೆ ಶನಿವಾರ ಭಾನುವಾರ ಇಲ್ಲ ಅವರು. ಅದೇ ಹಳ್ಳಿಯನ್ನು 600 ರೂಪಾಯಿ ಕೂಲಿ ಕೇಳಿದ್ರೆ ಒಂದು 200 ರೂಪಾಯಿ ಕೂಲಿ ಕೊಟ್ಟು ವಾರದ ಸಮೇತ ಇಡೀ ವಾರ ಅವ್ರನ್ನ ಸುಲಿಗೆ ಮಾಡ್ಬೋದು. ವರ್ಷಕ್ಕೊಂದು ಸತಿ ಹೋಗ್ತಾರೆ. ಅಲ್ಲಿ ಏನಾಗ್ತಿದೆ, ಅತ್ಯಂತ ಹೆಚ್ಚು ಸಾಕ್ಷರತೆ ಇಲ್ದಿರುವ ರಾಜ್ಯಗಳು ಇವೇ ರಾಜ್ಯ. ಉತ್ತರ ಪ್ರದೇಶ, ಜಾರ್ಖಂಡ್. ಹೆಣ್ಮಕ್ಳಿಗೆ ಗೊತ್ತೂ ಇರೋದಿಲ್ಲ, ಬೇರೆ ಹೋಗಿ ಮನೆಗೂ ಹೇಳುವುದಿಲ್ಲ. ಇವ್ರಿಗೆ ನಾನಿಲ್ಲಿ ವಲಸೆ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಹೆಸರು ಹೋಗ್ಬಿಟ್ಟಿದೆ ಅಂತ ಗೊತ್ತೇ ಆಗೋದಿಲ್ಲ. ಆಬ್ಸೆಂಟ್. ಎರಡನೇದು ಪರ್ಮನೆಂಟ್ಲಿ ಶಿಫ್ಟೆಡ್. ಹೇಗಾಗಿರುತ್ತೆ, ನೀವು ಶಾಶ್ವತವಾಗಿ ಈ ಊರು ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂತ ಅವ್ರು ರಕಮ್. ಸರ್ಕಾರದ ಮತಪಟ್ಟಿ ಪರಿಷ್ಕರಣೆ ನಿಯಮದ 1966 ನಿಯಮದ 24ನೇ ಕಾಲಂ ಪ್ರಕಾರ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ನೀವು ದಾಖಲಿಸುವುದಕ್ಕೆ ಮುಂಚೆ ಆ ವ್ಯಕ್ತಿಗೆ ನೀವು ನೋಟಿಸ್ ಕೊಡಬೇಕು. ಆ ವ್ಯಕ್ತಿ ಹೇಳುವ ಅಹವಾಲನ್ನು ನೀವು ಕೇಳಬೇಕು. ಅದಾದ್ಮೇಲೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕಬೇಕು ಅಂತಿದೆ. ಯಾವ PLO ಮಾಡಲ್ಲ, ಯಾವ ERO ಕೂಡ ಅಲ್ಲ. ಯಾಕಂದ್ರೆ ಅವ್ರ ಮೇಲೆ ಒತ್ತಡ ಇದೆ. ಒಂದು ತಿಂಗಳೊಳಗಡೆ 20% ಮೂರನೇದು ಡೇಟ್. ನಾನು ಇಷ್ಟಪಟ್ಟಂತ ಡೇಟ್ ಅಂತ ತೋರಿಸ್ಬೋದು. ಅದ್ರ ಬಗ್ಗೆ ಸುಮಾರಷ್ಟು ಜೋಕುಗಳಿದ್ದಾವೆ. ಡೂಪ್ಲಿಕೇಟ್ ಅಂತ ಅವರು ಹೇಳ್ತಾರೆ, ಇವರು ಬರ್ತಾರೆ. ಈ ಲಿಸ್ಟ್ ಸುಮಾರು 58 ಲಕ್ಷ ಜನ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದಾಗುತ್ತೆ, ಇದು ತುಂಬಾ ಮುಖ್ಯವಾದ. ಕರ್ನಾಟಕ ಜಾಗರೂಕವಾಗಿ ಮಾಡಬೇಕು. ಈ ಲಿಸ್ಟ್ ಎಷ್ಟಾಯಿತು? ಆಬ್ಸೆಂಟು, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್, ಇದೆಲ್ಲ ಮ್ಯಾಪಿಂಗ್ ಆಗ್ತಿರೋರು ಒಂದಷ್ಟು. ಇದನ್ನ ದಾಟಿ ಪಶ್ಚಿಮ ಬಂಗಾಳದಲ್ಲಿ, ಉತ್ತರ ಪ್ರದೇಶದಲ್ಲಿ ಈವರೆಗೆ ಬರೋ 2.9 ಕೋಟಿ, ಉದಾಹರಣೆಗೆ ಉತ್ತರ ಪ್ರದೇಶ 2.9 ಕೋಟಿ ಜನರ ಜೊತೆಗೆ ಸುಮಾರು 3.5 ಕೋಟಿ ಜನರಿಗೆ ಮ್ಯಾಪಿಂಗ್ ಆಗಿರೋರ್ಗೂ ದಯವಿಟ್ಟು ಗಮನ ಕೊಟ್ಟು ಕೇಳಿ. ಮ್ಯಾಪಿಂಗ್ ಆಗಿರೋರ್ಗೂ ಕೂಡ 4 ವರ್ಗಗಳಲ್ಲಿ ಅವ್ರಿಗೆ ಮತ್ತೆ ನೋಟಿಸ್ ಕಳಿಸ್ತಾರೆ. ಯಾವ ತರ ನೋಟಿಸ್ ಕಳಿಸಲಾಗಿದೆ ಅಂದರೆ, ಮೊದಲನೇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. 98 ಲಕ್ಷ ಜನರಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕಳಿಸಿದ್ದಾರೆ. ಎರಡನೇದು ಬಹಳ ಹಾಸ್ಯಾಸ್ಪದವಾದದ್ದು, ಗಮನ ಕೊಟ್ಟು ಕೇಳಿ. 6 ಜನ ಮಕ್ಕಳಿಗಿಂತ ಜಾಸ್ತಿ ಇದ್ರೆ ಅನುಮಾನಾಸ್ಪದ. ಏನಿದ್ರಂತ ವಿಷಯ ಏನಪ್ಪ ಅಂದ್ರೆ, ಮ್ಯಾಪಿಂಗ್ ಮಾಡ್ಬೇಕಂದ್ರೆ ನನ್ನ ಹೆಸರಿಲ್ಲ ಆದ್ರೂ ಕೂಡ ನಮ್ಮ ಅಪ್ಪ ಅಮ್ಮನ ಹೆಸರಿದ್ರೆ ನಾನು ತೋರಿಸ್ತೀನಿ. 6ಕ್ಕಿಂತ ಹೆಚ್ಚು ಜನ ಅದೇ ಅಪ್ಪನ ಹೆಸರು ತೋರಿಸಿದ್ದಾರೆ ಅಂತ ಇಟ್ಕೊಳ್ಳಿ, ಅದು ಅನುಮಾನ. ನಮ್ಮ ಅಪ್ಪಗೆ, ನಮ್ಮ ಅಜ್ಜಿಗೆ 14 ಜನ ಮಕ್ಕಳು. ನಾನು ಕೇಳಿದ್ರೆ ಪ್ರತಿಯೊಬ್ಬರು ಹೇಳ್ತಾರೆ, ಯಾತಕ್ಕೆ 6 ಜನ ಮಕ್ಕಳನ್ನ ಇಟ್ಟಿದ್ದಾರೆ? ಸೂಕ್ಷ್ಮವಾಗಿ ರಾಜಕೀಯವನ್ನು ನೋಡಿದವರಿಗೆ ಇದು ಹುಟ್ಟಿನ ವಿಷಯ. ಅತಿ ಹೆಚ್ಚು ಮುಸ್ಲಿಮರು, ಅತಿ ಹೆಚ್ಚು ಆದಿವಾಸಿಗಳು, ಅತಿ ಹೆಚ್ಚು ಗ್ರಾಮೀಣ OBCಗಳು ಇದರಿಂದ ಹೊರಗಡೆ. ಎಲ್ಲೆಲ್ಲಿ ಕೃಷಿ ಆಧಾರಿತ ರಾಜ್ಯಗಳಿದಾವೋ ಅಲ್ಲಿ ಮಕ್ಕಳು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಮಕ್ಕಳು ಬದುಕ್ತಾರೆ ಅಂತ ಗ್ಯಾರಂಟಿ ಇದೆ, ಕಾಯಿಲೆ ಕಸಾಲೆ ಸತ್ತೋಗ್ತಾರೆ. ಎಲ್ಲ ರೈತರ ಮಕ್ಕಳು ಕೂಡ ರೈತ ಕುಟುಂಬಗಳಾಗಿದ್ದರೆ 6ಕ್ಕಿಂತ ಜಾಸ್ತಿ ಮಕ್ಕಳು ಇದ್ದೇ ಇರ್ತಾರೆ. ಹಿರಿಯ ತಲೆಮಾರಿನಲ್ಲಿ ಮುಸ್ಲಿಮರಲ್ಲಿ, ಆದಿವಾಸಿಗಳಲ್ಲಿ ಅತಿ ಹೆಚ್ಚು ಮಕ್ಕಳು 6ಕ್ಕಿಂತ ಜಾಸ್ತಿ ಇರ್ತಾರೆ. 6ಕ್ಕಿಂತ ಜಾಸ್ತಿ ಮಕ್ಕಳಿದ್ರೆ ನೀವು ನೋಟಿಸ್ ಕಳಿಸ್ತಾರೆ, ಮ್ಯಾಪ್ ಆಗಿದ್ದು ಕಳಿಸ್ತಾರೆ. ಮೂರನೇದು ಇನ್ನೊಂದು ಇಟ್ಟಿದ್ದಾರೆ, ನಿಮ್ಮ ಅಮ್ಮಂಗೂ ನಿಮಗೂ 15 ವರ್ಷಕ್ಕಿಂತ ವಯಸ್ಸು ಕಡಿಮೆ ಇದ್ರೆ ಅನುಮಾನ. ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹ ಅಷ್ಟಪೂರ್ವ. ಯಾವ ರಾಜ್ಯಗಳ ಬಗ್ಗೆ ಮಾತಾಡ್ತಿದ್ದೀವಿ ನಾವು? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಜಾರ್ಖಂಡ್. ಆದಿವಾಸಿಗಳ ಸಮುದಾಯದಲ್ಲಿ 12 ವರ್ಷಕ್ಕೆ ಮದುವೆ ಆಗುತ್ತೆ, 13 ವರ್ಷಕ್ಕೆ ಮಗು ಬಂದಿರುತ್ತೆ. 15 ವರ್ಷಕ್ಕಿಂತ ಅಮ್ಮನ ವಯಸ್ಸು ಕಡಿಮೆ ಇದ್ರೆ ನೋಟಿಸ್. ಆಗಲೇ ಇಂಗ್ಲೀಷ್ ಅವ್ರು ಮಾತಾಡ್ತಾ ಅಮರ್ತ್ಯ ಸೇನ್ ಅಂತ ಒಬ್ಬರ ಹೆಸರು ಹೇಳಿ. ಅಮರ್ತ್ಯ ಸೇನ್ ಅನ್ನೋರು ಈ ದೇಶಕ್ಕೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟಂಥವ್ರು. 90 ವಯಸ್ಸಿನ ಮುದುಕ. ಆತನಿಗೆ ನೋಟಿಸ್ ಕೊಟ್ಟಿರೋದೇನಪ್ಪ ಅಂದ್ರೆ, ನಿಮ್ಮ ಅಮ್ಮನಿಗೂ ನಿಮಗೂ 15 ವಯಸ್ಸಿನ ಅಂತರ ಕಡಿಮೆ ಇದೆ. 8 ರಿಂದ 9ನೇ ವಯಸ್ಸಿಗೆ ಮದುವೆ ಆಗ್ತಿತ್ತು, 10 ರಿಂದ 11ನೇ ವಯಸ್ಸಿಗೆ ಋತುಮತಿ ಆಗ್ತಿದ್ರು, ಸಂಸಾರ 12ನೇ ವಯಸ್ಸಿಗೆ ಶುರುವಾಗ್ತಿತ್ತು. ಸಂಸಾರ ಶುರುವಾದ 1 ವರ್ಷಕ್ಕೆ ಮಕ್ಕಳು ಬರಲಿಲ್ಲ ಅಂತಂದ್ರೆ ಅತ್ತೆ ಮಾವ ಹೊರೆ ಆಗ್ತಿದ್ರು. ಮಕ್ಕಳನ್ನ 13ನೇ ವಯಸ್ಸಿಗೆ ಮಾಡಿಕೊಳ್ಳುವುದು ಸೊಸೆಯಾಗಿ ಉಳಿಯುವುದಕ್ಕೆ ಷರತ್ತಾಗಿರುವ ಈ ದೇಶದಲ್ಲಿ 15 ವರ್ಷಕ್ಕೆ ಮಕ್ಕಳು ಹುಟ್ಟಿಸ್ಕೊಂಡಿದ್ದು ಅಪರಾಧ ಅಂತೇಳಿ
ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಕಥೆ ಇನ್ನೂ ವಿಚಿತ್ರ. ಪಶ್ಚಿಮ ಬಂಗಾಳದಲ್ಲಿ ಅವ್ರು ಏನು ಅನ್ಕೊಂಡ್ರು, ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗಿದೆ, ಸುಮಾರು ಒಂದು 25% ಜನ ಮುಸ್ಲಿಮರಿದ್ದಾರೆ ಪಶ್ಚಿಮ ಬಂಗಾಳ. ಅಲ್ಲಿ ಅವ್ರು ಏನು ಅನ್ಕೊಂಡ್ರು, ಅತಿ ಹೆಚ್ಚು ಜನ ಮುಸ್ಲಿಮರು ಮ್ಯಾಪಿಂಗ್ ಆಗಲ್ಲ ಅಂತ. ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, ಸೆಪರೇಟ್ ಸಂಸ್ಥೆಗಳೆಲ್ಲ ಅಧ್ಯಯನ ಮಾಡಿದ್ದಾರೆ. ಯಾವ ಜಿಲ್ಲೆಗಳಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೋ ಆ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮ್ಯಾಪಿಂಗ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಯಾವ ಜಿಲ್ಲೆಗಳಲ್ಲಿ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ, ಉದಾಹರಣೆಗೆ 24 ಪರಗಣಾಸ್ ಅಂತ ಒಂದು ಜಿಲ್ಲೆ ಇದೆ, ನಾದಿಯಾ ಅಂತ ಒಂದು ಜಿಲ್ಲೆ ಇದೆ. ಆ ಜಿಲ್ಲೆಯಲ್ಲಿ ಪಶ್ಚಿಮ ಬಂಗಾಳದಿಂದ 80-90 ಬಾಂಗ್ಲಾದೇಶದಿಂದ 80-90 ವರ್ಷದಿಂದಲೇ ವಲಸೆ ಬಂದಂತ ನಾಮಶೂದ್ರರು ಅಂತ ಕರೀತಾರೆ, ದಲಿತರು, ಮಧುವಾದರು ಅಂತ ಕರೀತಾರೆ. ಅವ್ರು ಹೆಚ್ಚಿಗೆ ಸಂಖ್ಯೆಯಲ್ಲಿದ್ದಾರೆ. ಅವ್ರ ಹತ್ರ ಯಾವ ಡಾಕ್ಯುಮೆಂಟು ಇಲ್ಲ. ಇದುವರೆಗೂ ಕೂಡ ಬಿಜೆಪಿನವ್ರು ನಮ್ಮ ಓಟ್ ಹಾಕಿ ನಿಮ್ಗೆ ಡಾಕ್ಯುಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಅತಿ ಹೆಚ್ಚು ಮ್ಯಾಪಿಂಗ್ ಆಗದೆ ಇರೋ ಜಿಲ್ಲೆಗಳು, ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಒಂದು ಘಟನೆ ನಡೀತು. ಆ ಕ್ಷೇತ್ರದಿಂದ ಗೆದ್ದಂತ ಬಿಜೆಪಿ MLA ಭಾಷಣ ಮಾಡ್ಬೇಕಾದ್ರೆ ಹೇಳದಂತೆ, ಏನು ಯೋಚನೆ ಮಾಡಬೇಡಿ, ನಮ್ಮವರೊಂದು 10 ಲಕ್ಷ ಜನ ಹೋದ್ರೂ ಪರವಾಗಿಲ್ಲ, 40 ಲಕ್ಷ ರೋಹಿಂಗ್ಯಾ ಮುಸ್ಲಿಮರು ಹೋಗಿದೆ, ಅದಕ್ಕೆ ನಾವು ಖುಷಿ ಪಡಬೇಕು ಅಂತ ಕಲ್ಲು ಕೊಡ್ತೀವಿ ಬೇರೆ. ಸೊ ಹೀಗಾಗಿರ್ಬೇಕಾದ್ರೆ ಮ್ಯಾಪಿಂಗ್ ಆದ ಕಡೆ ನೋಟಿಸ್ ಬರಬಾರ್ದಲ್ಲ. ಮ್ಯಾಪಿಂಗ್ ಆಗಿರೋ ಜಿಲ್ಲೆಗಳಲ್ಲಿ ಹೆಚ್ಚು ನೋಟಿಸ್ ಬಂದಿದೆ ಪಶ್ಚಿಮ ಬಂಗಾಳದಲ್ಲಿ. ಯಾವ ಜಿಲ್ಲೆಗಳಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದು ಮ್ಯಾಪಿಂಗ್ ಆಗಿದೆಯೋ ಆ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನೋಟಿಸ್ ಏನಕ್ಕೆ ಹೋಗಿದೆ? 6 ಮಕ್ಕಳಿಗಿಂತ ಜಾಸ್ತಿ ಇದೆ, 15 ವರ್ಷಕ್ಕಿಂತ ಕಡಿಮೆ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ಮ್ಯಾಪಿಂಗ್ ಆಯಿತು ಅಂತ ಖುಷಿ ಬೀಳುತ್ತೆ. ಅಕಸ್ಮಾತ್ ಸ್ಪೆಲ್ಲಿಂಗ್ ಎಲ್ಲ ಸರಿ ಹೋಯ್ತು ಅಂತ ಖುಷಿ ಬೀಳಕ್ಕಿಲ್ಲ, ನಾಳೆ ಇನ್ನೊಂದೇನು ಬರುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಇವು ನಿಯತ್ತೆ ಏನಿದೆಯಪ್ಪ ಅಂದ್ರೆ ಅತಿ ಹೆಚ್ಚು ಜನರು ಮಾಡ್ತಾರೆ. ಸೊ ಇವೆಲ್ಲ ಈಗ 12 ರಾಜ್ಯಗಳು ನಡೀತಿದೆ, 9 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳು. ಯಾರು ಸರ್ಜೆಂಟ್ ಮಾಡ್ತಿದ್ದಾರೆ? ಆ 3 ರಾಜ್ಯಗಳಲ್ಲಿ ಕೇರಳ, ತಮಿಳುನಾಡಲ್ಲಿ, ವೆಸ್ಟ್ ಬೆಂಗಾಲಲ್ಲಂತೂ ಚುನಾವಣೆ ನಡೀತಿದೆ. ಯಾಕೆ ಸರ್ಜೆಂಟ್ ಮಾಡ್ತಿದ್ದಾರೆ? ಬಿಹಾರದಲ್ಲಿ ಯಾಕೆ ಚುನಾವಣೆ ನವೆಂಬರ್ನಲ್ಲಿದ್ದರೆ ಇದ್ದಕ್ಕಿದ್ದಾಗ ಜೂನ್ನಲ್ಲಿ ಯಾಕೆ ಶುರು ಮಾಡಿದ್ರು? ಇದರ ಹಿಂದೆ ಅತಿ ದೊಡ್ಡ ಕುತಂತ್ರ ಹೊಂದಿದೆ ನಾವು ಅರ್ಥ ಮಾಡ್ತೀವಿ. ನಿಮ್ಮೆಲ್ಲರಿಗೂ NRC NPR ವಿಷಯ ಗೊತ್ತು. ಮುಸ್ಲಿಮರು ದೊಡ್ಡ ಹೋರಾಟ ಮಾಡ್ತಾರೆ ಇಲ್ಲಿರೋ ಎಲ್ಲರೂ. NRC ಅವ್ರು ಯಾವಾಗ ಮಾಡಬೇಕು ಅಂದ್ಕೊಂಡು ಸೆನ್ಸಸ್ನ ಜೊತೆಗೆ ನಿರ್ದಿಷ್ಟವಾಗಿ ನಾಗರಿಕತ್ವಕ್ಕೆ ಸಂಬಂಧಪಟ್ಟಂತ 6 ವಿಶೇಷ ಪ್ರಶ್ನೆಗಳನ್ನ ಸೇರಿಸಿ, ನಿಮ್ಮ ಅಪ್ಪ ಅಮ್ಮ ಯಾವಾಗ ಹುಟ್ಟಿದ್ದಾರೆ, ಏನು ಹುಟ್ಟಿದ್ದಾರೆ, ಡಾಕ್ಯುಮೆಂಟ್ ಕೊಡಿ. ಸೊ ಮೊದಲು ಈ ದೇಶದಲ್ಲಿರೋ ಎಲ್ಲರ ಪಟ್ಟಿ ಮಾಡ್ಕೊಳ್ಳೋದು, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ಈ ದೇಶದಲ್ಲಿರೋರು ನಾಗರಿಕರು, ಅನಾಗರಿಕರು, ಆದಿವಾಸಿಗಳು ಎಲ್ಲರದ್ದು ಪಟ್ಟಿ ಮಾಡ್ಕೊಳ್ಳೋದು. ಅದಾದ್ಮೇಲೆ ಸರ್ಕಾರ ಈ ಡಾಕ್ಯುಮೆಂಟ್ಗಳನ್ನ ಕೇಳುತ್ತೆ. ಈ ಪಾಪ್ಯುಲೇಷನ್ ರಿಜಿಸ್ಟರ್ ಇಂದ ಡಾಕ್ಯುಮೆಂಟ್ ಕೊಟ್ಟವ್ರನ್ನ ಮಾತ್ರ ಸಿಟಿಜನ್ಸ್ ಅಂತ ಪ್ರಮೋಟ್ ಮಾಡ್ತಾರೆ. ಪಾಪ್ಯುಲೇಷನ್ ರಿಜಿಸ್ಟರ್ ಇಂದ ಸಿಟಿಜನ್ ರಿಜಿಸ್ಟರ್ಗೆ ಪ್ರಮೋಟ್ ಮಾಡೋದು. ಸಿಟಿಜನ್ ಆಗಬೇಕು ಅಂತಂದ್ರೆ ಸೆನ್ಸಸ್ ನಲ್ಲಿ ನೀವು ಈ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು. ಅದನ್ನು ಮಾಡಕ್ ಹೊರಟಿದ್ರು. ಇಡೀ ದೇಶ ವಿರುದ್ಧ ತಿರುಗಿತ್ತು. ಉಡುಪಿ ಮತ್ತು ಮಂಗಳೂರು ಅದಕ್ಕೆ ನಾಯಕತ್ವ ಕೊಟ್ಟು ಕೋವಿಡ್ ಕೈ ಬಿಟ್ಟರು. ಬೇರೆ ಎಲ್ಲ ದೇಶದಲ್ಲೂ ಕೂಡ ಕೋವಿಡ್ ಆದ್ಮೇಲೆ ಸೆನ್ಸಸ್ ಆಯಿತು, ನಮ್ಮಲ್ಲ. ಈಗ 2027ರಲ್ಲಿ ಸೆನ್ಸಸ್ ಶುರುವಾಗುತ್ತೆ. 2027ರಲ್ಲಿ ಸೆನ್ಸಸ್ ಶುರುವಾಗುವುದಕ್ಕೆ ಮುಂಚೆ 2027ರ ಫೆಬ್ರವರಿಗೆ ಸೆನ್ಸಸ್, 2026ರ ಅಕ್ಟೋಬರ್ಗೆ ಮನೆಗಣತಿ, 2027ರ ಫೆಬ್ರವರಿಗೆ ಜನಗಣತಿ. ಆ ಸೆನ್ಸಸ್ ಆಗುವುದಕ್ಕೆ ಮುಂಚೆ ಇವರು SIR ಎಲ್ಲ ರಾಜ್ಯಗಳಲ್ಲಿ ಮಾಡಿ ಮುಗಿಸಿದಾಗ ಅದರಲ್ಲಿ ಯಾರ್ಯಾರು SIR ಪಟ್ಟಿಯಿಂದ ಹೊರಗಿದ್ದಾರೆ ಅವರನ್ನ ಸೆನ್ಸಸ್ನಲ್ಲೂ ಪರಿಗಣಿಸಿದ್ದಾರೆ. NRCಗೆ ಪೂರ್ವಭಾವಿ ಹೆಜ್ಜೆ SIR ಅಂದರೆ ಮತ್ತೆ ನಾನು ಹೇಳ್ತಿರೋ ಹಾಗೆ ಇದು FIR. ನಮ್ಮೆಲ್ಲರ ಮೇಲೆ ಈ ವಿದೇಶಿಯರು FIR. ಆದ್ದರಿಂದ ಸ್ನೇಹಿತರೆ, ಇದರಲ್ಲಿ ಒಂದಷ್ಟು ಜನ ಬಚಾವಾಗಬಹುದು. ಇಲ್ಲಿ ಹಾಲ್ನಲ್ಲಿ ಕೂತಿರುವಂಥ ಕೆಲವರ ತಂಡ ಪಾಸ್ಪೋರ್ಟ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಪ್ರಾಪರ್ಟಿ ಸರ್ಟಿಫಿಕೇಟ್ ಇರ್ಬೋದು, ಅವೆಲ್ಲ ಇದ್ರು ನಿಮ್ಮನೆ ಹೆಣ್ಮಕ್ಳಿಗೆ ಇದೆಯಾ ಅಂತ ಇನ್ನೊಂದು ಚೆಕ್ ಮಾಡ್ಕೋಬೇಕು. 1 ಕೋಟಿ ಜನ ಬಚಾವಾಗಬಹುದು ಎಚ್ಚರಿಕೆಯಿಂದ ಡಾಕ್ಯುಮೆಂಟ್ ಮಾಡ್ಕೊಂಡು. 19 ಕೋಟಿ ಜನ ಹೊರಬರುತ್ತಾರೆ. ಆದ್ದರಿಂದ SIRನಲ್ಲಿ ಹೇಗೆ ಉಳಿತೀವಿ ಅನ್ನೋದಲ್ಲ ಪ್ರಶ್ನೆ. SIR ಅನ್ನೋದು ನಮ್ಮನ್ನ ಶತಾಯ ಗತಾಯ ನಾಗರಿಕತೆ
IIRA ರದ್ದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅತಿ ದೊಡ್ಡ ಹೋರಾಟ ಮಾಡುವ ಅಗತ್ಯವೂ ಇದೆ. ಈ ದೇಶವನ್ನು ನಮಗಾಗಿ ಉಳಿಸಿಕೊಳ್ಳುವ ಅಗತ್ಯ ಇದೆ. ಎಲ್ಲಿರ ಯಾಕೆ ಮಾಡ್ತಿದ್ದಾರೆ, ಇದರಿಂದಿರೋ ಅವರ ಇನ್ನೂ ಸುದೀರ್ಘವಾದ ಉದ್ದೇಶಗಳನ್ನು ಅದನ್ನು ಪ್ರಶ್ನೋತ್ತರದಲ್ಲಿ ಮಾತಾಡೋಣ.